ನಿಮ್ ಹೃದಯದ ಇಷ್ಟಾರ್ಥವನ್ನ ಯೇಸು ನೆರವೇರಿಸ್ತಾನೆ. ಆದ್ರೆ ಈ ಎಜುಕೇಶನ್ ಮಾಡೋದಕ್ಕೆ ಎಲ್ಲೂ ದಾರಿ ತೆಗ್ದಿಲ್ಲ ನಿನಗೆ. ಜೊತೆಗಿರೋರು ಯಾರಿಗೂ ಇಷ್ಟ ಇಲ್ಲ ನೀನು ಏನು ಎಜುಕೇಶನ್ ಮಾಡಿ ಮನೇಲಿ ಊರ್ಕೆ ಉಂಡು ಸುಮ್ಮನೆ ಭೋಜನ ಚೈಸಿ ಪಾತ್ರ ಚೈಸಿ ಊರ್ಕೆ ಉಂಡು. ಆದ್ರೆ ನಿನ್ಗೊಂದು ಗುಡ್ ನ್ಯೂಸ್, ಈ 40 ದಿವಸ ಉಪವಾಸ ಕೂಟ ಮುಗೀತಲ್ಲ, ನಿನ್ ಹೃದಯದ ಇಷ್ಟಾರ್ಥ ಯೇಸು ನೆರವೇರಿಸ್ತಾನೆ. ನಿನ್ಗೆ ನೀನ್ ಇಷ್ಟ ಪಡುವಂತೆ ನಿನ್ ಸುತ್ತಲೂ ಇರೋರು ನಿನ್ ಇಷ್ಟನ ನೆರವೇರಿಸ್ತಾರೆ. ಆದ್ರೆ ಇದೆಲ್ಲ ನೆರವೇರಿಸ್ಬೇಕಂದ್ರೆ ಬೇಕಾಗಿರೋದು ಏನ್ ಗೊತ್ತಾ? ದುಡ್ಡಲ್ಲ, ನಮ್ಮ ಮೇಲಿರುವಂತ ಯೇಸುವಿನ ಅಭಿಷೇಕ. ಈ ಅಭಿಷೇಕ ನಿಮ್ಮ ಎಲ್ಲ ನೊಗಗಳನ್ನ ಮುರಿಯುತ್ತೆ. ಕಣ್ಗಳನ್ನು ಮುಚ್ಚಿರಿ, ಎಲ್ಲ 2 ಕೈಗಳನ್ನೆತ್ತರಿ ಪರಲೋಕಕ್ಕೆ ನೇರವಾಗಿ. ಲೆಟ್ಸ್ ಪ್ರೇ ಫಾರ್ ಎವ್ರಿವನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕನ್ನಡ ಅರ್ಥ ಆಗುತ್ತೆ? ತುಂಬಾ ಒಳ್ಳೆ ಹುಡುಗಿ ಇದೆ. ಅದಕ್ಕೆ ಹೇಳಿಲ್ಲ ಅಮ್ಮ, ಸರಿನಾ? ತುಂಬಾ ಒಳ್ಳೆ ಹುಡುಗಿ, ನಿನ್ನ ನಂಬಿ ಬಂದಿದೆ. ನಿಮ್ಮಮ್ಮ ಅಂದ್ರೆ ತುಂಬಾ ಇಷ್ಟ ನಿಮಗೆ. ನಿಮ್ಮಮ್ಮನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರ. ಊಟ ಮಾಡುವಾಗೆಲ್ಲ ಎಷ್ಟೋ ಸತಿ ಊಟ ಕೈ ಪಾತ್ರೆ ತೊಳೆಯುವಾಗ ಹೋಗಿ ಹತ್ತಿದ್ದೀರ. ಯೇಸು ಉಪವಾಸ ಮಾಡೋರೊಂದಿಗೂ ಮಾತಾಡ್ತಾನೆ, ಇವಾಗ ಬಂದವರೊಂದಿಗೂ ಮಾತಾಡ್ತಾನೆ. ಇದನ್ನ ಹೇಳಿದ್ ನಿಜಾನ? ಏನ್ ಬಿಸ್ನೆಸ್ ನಿಮ್ಗೆ? ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ತುಂಬಾ ಇಷ್ಟ ನಿಮ್ಗೆ? ಹೌದು ಸರ್. ಆದ್ರೆ ಫ್ರೆಂಡ್ ಜೊತೆಗೆ ಸೇರೋದ್ರಿಂದ ಕಷ್ಟ ಇವ್ರಿಗೆ. అక్కడ పోవలేదు. ఎక్కడ? ఆ బేకరీ. ఒక బేకరీ ఉంది లేదా? 2 ఫ్రెండ్లు ఒక టీ 3 జನ ఇచ్చేసి 1 కవర్ కూర్చేసి టీ తాగి రైట్ సిస్టర్ ಆ ಬೇಕರಿ ಹತ್ರ ಹೋಗಲ್ಲ. ನೀವೆಲ್ಲೆಲ್ಲ ನಿಲ್ತೀರಾ ಯೇಸು ಗೊತ್ತದು. ಬೇಕರಿ ಹತ್ರ ಹೋಗ್ಬೇಡ ಮಗನೇ. ಆ 2 ಫ್ರೆಂಡ್ಸ್ ಇದಾರೆ ನೋಡಿ, ನಿನ್ ಜೊತೆಗೆ ಸೇರ್ತಾರೆ. ಬೈಕಲ್ಲಿ ಹೋಗ್ತೀರಾ, ಟೀ ಕುಡಿತೀರಾ, ಊರ್ ಕತೆ ಎಲ್ಲ ಮಾತಾಡ್ಬಿಟ್ಟು ಮನೆಗೆ ಲೇಟ್ ಆಗಿ ಬರ್ತೀರಾ. ಅಲ್ಲಿವರೆಗೂ ನಿನ್ನ ಕೆಡ್ಕೊಂಡು ಕಾಯ್ಬೇಕಾ? ಅವ್ರನ್ನ ನೋಡಿ ಹೇಳಿ ಒಂದ್ಸತಿ ಸಾರಿ ಅಂತ ಹೇಳಿ. ಅವ್ರು ನೋಡಿ ನನ್ನನ್ನು ಓಕೆ ಅಂತ ಹೇಳಿ. ಇದು ಹೆಣ್ಮಕ್ಳ ಪ್ರೀತಿ. ಗಂಡ ಏನೇ ತಪ್ಪು ಮಾಡಿದ್ರು ಓಕೆ ಅಂತ ಸ್ವೀಕಾರ ಮಾಡೋ ಪ್ರೀತಿ. ಯಾಕೋ ಗೊತ್ತಿಲ್ಲ, ಈ ಕೂಟ ಗಂಡ ಹೆಂಡತಿರ್ಗಾಗೆ ಇದೆ ಅನ್ಸುತ್ತೆ. ನೀನ್ ಟೀ ಕುಡಿಯೋದು ಗೊತ್ತು, ಆ 2 ಹುಡುಗರ ಜೊತೆಗೆ ಸೇರೋದು ಗೊತ್ತು ಯೇಸುಗೆ. ಅದರಿಂದ ಈ ಹುಡುಗಿಗೆ ಬೇಜಾರಾಗೋದನ್ನು ಯೇಸು ಗೊತ್ತು. ನಿಮ್ಮಿಬ್ಬರಿಗೂ ಯೇಸು ಇವತ್ತು ರಕ್ಷಣೆ ಕೊಡ್ತಾನೆ, ಸರಿನಾ? ಈ ಕಡೆ ಚರ್ಚ್ ఉంది. ಹರಿಯಮ್ಮ, ಚರ್ಚ್ ಎಷ್ಟು ಗಂಟೆಗೆ ಸರ್ವಿಸ್ ಪಾಸ್ಟರ್? నిమ్ చర్చనా? అక్కడ పోవాలా, ఎక్కడ ఒక్కడ పోవాలా, ఒకటే యేసుకి రావాలా ಅಂತ ಬಾಗು. ನಿಮ್ಮ ನನ್ನ తెలుగు ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೋಗಿ ಚರ್ಚ್ಗೆ ಫಾಸ್ಟ್ ಹತ್ರ, ಸರಿನಾ? ನಿಮ್ಮಿಬ್ರಿಗೂ ಏನ್ ಬೇಕು? ಒಂದ ಎರಡ ಯಾವ ಜನರೇಷನ್ ಆದ್ರೂ ಆಗಿರ್ಲಿ, ಯೇಸು ನಮ್ ಜೊತೆಗೆ ಇದ್ದಾನೆ. ಆಮೇಲೆ ನಮ್ ಜೀವನ ನಡ್ಸೋದ್ ಯೇಸು. ನೀನ್ ನಡ್ಸಿದ್ರೆ 1 ಬೇಡ ಅನ್ನತ್ತೆ. ಯೇಸು ಇದ್ರೆ 2 ಅಲ್ಲ 10 ಇದ್ರೂ ನಡೆಸ್ಬೋದು ಅಲ್ವಾ ಅಮ್ಮ? ಹಾಗನ್ಬಿಟ್ಟು 10 ಯೇಸುಗಾಗಿ ನಡೆಸ್ಬೇಕು. ಎಷ್ಟು ಬೇಕು ನಮ್ಗೆ? ಸಾಕ? ಹುಡುಗ ಬೇಕಾ ಹುಡುಗಿ ಬೇಕಾ? ಯಾವ್ದಿದ್ರು ನಡೆಯುತ್ತೆ. ಇವತ್ತು ಬೇರೆಯವ್ರು ಕೇಳಿದ್ರೆ ಏನ್ ಗೊತ್ತಾ ಹೇಳಿ, ಅವರು ಹುಡುಗ ಬೇಕು. ಯಾಕೆ ಹುಡುಗಿ ಬೇಡ? ಅಯ್ಯೋ ಕಷ್ಟ ಸರ್ ಬೆಳ್ಸಕ. ಸಾರಿ, ಹುಡುಗ ಇದ್ರೇನೆ ಕಷ್ಟ, ಹುಡುಗಿ ಇದ್ರೆ ತುಂಬಾ ತೃಪ್ತಿ, ನೆಮ್ಮದಿಯಾಗಿ ನಡೆಸ್ಬೋದು. ಯಾಕಂದ್ರೆ ಅದು ನಮ್ ಬಾಲ ಹಿಡ್ಕೊಂಡೇ ತಿರುಗುತ್ತೆ. ಆದ್ರೆ ಹುಡುಗ ಹಂಗಲ್ಲ, ನಮ್ ಬಾಲನೇ ಕತ್ತರಿಸ್ಬಿಟ್ಟು ಓಡೋಗ್ಬಿಡುತ್ತೆ ಅಲ್ವನಾ? ಯೇಸು ಅದನ್ನೇ ಹೇಳಿದ್ರು, ಇವತ್ತು ಗರ್ಭಕೋಶ ತೆರೆಯಲ್ಪಡುತ್ತೆ, ಅನೇಕರಿಗೆ ಮಕ್ಕಳಾಗುತ್ತೆ ಅಂತ. ಅದರಲ್ಲಿ ಆದ್ರೆ ಒಂದು ವಿಷಯ ಮಕ್ಕಳು,
ಕಾಲು ಹಿಂಗಿಟ್ಟು ನಡೆದ್ರೆ ನಡೆಯೋಕ್ಕಾಗುತ್ತೆ, ಹಿಂಗಿಟ್ಟು ನಡೆದ್ರೆ ಎಲ್ಲಾದ್ರೂ ಒಂದು ಕಡೆ ಇದ್ದು ನಡೀರಿ, ಸರಿ ಹೋಗುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಇದನ್ನೆಲ್ಲ ನಿಮ್ಮ ಪಾಸ್ಟರ್ ಹೇಳ್ಕೊಡ್ತಾರೆ ಏನು ಮಾಡಬೇಕು ಅಂತ. ಹೊಟ್ಟೆ ಮೇಲೆ ಕೈ ಇಡಿ, ಕಣ್ಣು ಮುಚ್ಚಿ. ಗರ್ಭಕೋಶವನ್ನು ಕಟ್ಟಾಕಿ ಎಲ್ಲ ಮಾಟ ಮಾತ್ರದ ಕ್ರಿಯೆಗಳು. ಸಮಯ ಮುಗಿತು ಶತ್ರುವೆ, ನಿಮ್ಮ ಮಗಳು ಯೇಸುಗೆ ಸ್ವಂತ. Jesus. 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 ಸರ್, ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿ ಮತ್ತೆ ಮಾಡಿ. ಅವರೆಲ್ಲ ನಿಮ್ಗೆ ದುಡ್ಡು ತಿನ್ನಕ್ಕೆ ಬಂದಿದ್ದಾರೆ. ಎಲ್ಲೇ ಓದು ನೀವೇ ಪೇ ಮಾಡಬೇಕು ಬಿಲ್ಲು. ಸರ್, ಹೇಗೆ ಅನ್ನಿಸ್ತಾ ಇದೆ? ಮುಂಚೆ ಇಲ್ಲಿ ಬರೋಕ್ಕೆ ಮುಂಚೆ ಏನೋ ಭಾರ ಐತಲ್ಲ, ಫ್ರೀ ಆಗಿದೆ. ಇದು ಫ್ರೀ ಮಾಡಿದ್ದು ಯೇಸು. ಅದ್ಭುತವಾದ ಒಂದು ಮಗು ಸಿಕ್ಕುತ್ತೆ, ತಗೊಂಡು ಯೇಸುಗಾಗಿ ಪ್ರತಿಷ್ಠೆ ಮಾಡಿ. ಗಾಡ್ ಬ್ಲೆಸ್ ಯು. ನಿಮ್ಮ ಯಜಮಾನರು ತುಂಬ ಚೆನ್ನಾಗಿರ್ತಾರೆ, ಕ್ಲೀನ್ ಆಗಿರ್ತಾರೆ, ಆಮೇಲೆ ಸ್ಮಾರ್ಟ್ ಆಗಿರ್ತಾರೆ. ಅದು ನಿಮ್ಮ ಆಸೆ. 2 ಕರಗಳನ್ನ ಎತ್ತಿ ಪರಲೋಕವನ್ನ ಇದೆ. ಜೀವನಕ್ಕೆ ಏನೆಲ್ಲ ಬೇಕೋ ಎಲ್ಲ ಇದೆ, ಆದರೆ ಮನಸ್ಸಿನ ಸಮಾಧಾನ ಇಲ್ಲ. ಇಲ್ಲಿ ನಿಮ್ಮ ಮಕ್ಕಳು ಎಲ್ಲ ಮಾಡ್ತಿರೋದು ನಿಮಗೆ ಅಂತ ಬಂದಾಗ ಯಾರು ಇಲ್ಲೆಲ್ಲ ಒಂಟಿ ಆಗ್ಬಿಟ್ಟಿದೆ. ಆದರೆ ಯೇಸು ಇವತ್ತು ನಿಮ್ಮ ಸಂಗಡ ಇದ್ದು ದೊಡ್ಡ ಕಾರ್ಯ ಕಣ್ಗಳನ್ನ ಮುಚ್ಚೋಣ. ಸಾಧಾರಣವಾದ ಕಷ್ಟ ಅಲ್ಲ. ಎಷ್ಟು ಸತಿ ಯೋಚನೆ ಮಾಡಿದ್ವಿ ಉಂಟು, ಸೇವೆ ಬಿಟ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ. You have cash? ಕ್ಯಾಶ್ ಇದೆಯಪ್ಪ ಸರ್? 500 ಇಡ್ತಾರೆ, ಅದರಿಂದ ಕೊಡ್ತಾ ಇದ್ದೀನಿ. ಏನೋ ಜಾಸ್ತಿ ಇದೆ ಅಂತ ಕೊಡ್ತಾ ಇದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂದರೆ, ಬರೆದು ಇಟ್ಕೊಡಿ. ಇನ್ನು ಮುಂದೆ ಯಾರ ಹತ್ರನೂ 1 ರೂಪಾಯಿಗೂ ಕೈ ನೀಡಲ್ಲ ನೀವು. ನಿಮ್ಮ ಕೈ ಫೈನಾನ್ಷಿಯಲ್ನ ಆಶೀರ್ವದಿಸ್ತಾನೆ. ವಾಚ್ ಬಿಚ್ಚಿ ಕೊಡಿ, ನಾನು ಹಾಕೊಳ್ತೀನಿ. ಫಾಸ್ಟ್ ಕೊಡಿ. ಯೇಸು ಒಂದ್ಸತಿ ಬಂದ್ರೆ ಎಲ್ಲವನ್ನ ಯೇಸು ಬದಲಾಯಿಸ್ತಾನೆ. ಇದು ತುಂಬಾ ಕಾಸ್ಟ್ಲಿ ಸರ್. ತಿರುಗಿಸಿದ್ರೆ ಎಲ್ಲ ಆಗುತ್ತೆ. ತುಂಬಾ ಕಾಸ್ಟ್ಲಿ ಇದು. ಎಷ್ಟು ಅಂತ ಹೇಳಲ್ಲ, ಯೇಸು ಹೇಳಿದ್ರು ಕೊಡೋದಕ್ಕೆ. ಅದಕ್ಕೆ ಕೊಡ್ತಾ ಇದ್ದೀನಿ. ಇವತ್ತಿಂದ ಎಲ್ಲ ಬದಲಾಗಿ ಸ್ವಂತ ಜಾಗ ತೆಗೆದು ಸಭೆನ ಕಟ್ಟುವಂತೆ ಯೇಸು ಮಾಡ್ತಾನೆ ನಿಮ್ಮ ಜೀವನದಲ್ಲಿ. ಇದು ನಿಮ್ಮಿಬ್ಬರ ಪ್ರಾರ್ಥನೆ. ಅದರ ಸಭೆಯಲ್ಲಿ ಯಾರು ಒಬ್ರು ನಿಂತ್ಕೊಳ್ಳಲ್ಲ ಅಂತಾರೆ ನಿಮ್ಮ ಜೊತೆಗೆ. ನಿಮ್ಮಿಬ್ರ ಜೊತೆಗೆ ಒಬ್ರು ನಿಂತ್ಕೊಂಡು ನಿಮ್ಗೆ ಸಹಾಯ ಮಾಡ್ತಾ ಇಲ್ಲ ಸೇವೆಗೆ. ಎಲ್ಲ ಬರ್ತಾರೆ ಹೋಗ್ಬಿಡ್ತಾರೆ, ಬರ್ತಾರೆ ಹೋಗ್ಬಿಡ್ತಾರೆ. ನಮ್ಮ ಪರಿಸ್ಥಿತಿಯನ್ನ ನೋಡಿ. ರೈಟ್ ಮೇಡಮ್? ಬಟ್ ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯು ಸರ್. ಇದನ್ನು ನೀವೇ ಇಟ್ಕೊಳ್ಳಿ, ನಿಮಗೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಗೆ ನಾನು ಕೊಟ್ಟಿದ್ದೀನಿ ಅಂದ್ರೆ ನನಗೆ ಯೇಸು ಕೊಡ್ತಾನೆ. ನಿಮ್ಮಂಥವ್ರಿಗೆ ಕೊಡೋದು ನನಗೆ ಕರ್ತನ್ ಕೊಟ್ಟಂತ ದೊಡ್ಡ ಭಾಗ್ಯ ಸರ್. ಬಟ್ ಸೇವೆ ಬಿಡಬೇಡಿ, ಸೇವೆ ಮಾಡಿ. ಏನೇ ಆದರೂ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲ 1 ನಿಮಿಷ 2 ಕೈಗಳನ್ನ ಎತ್ತೋಣ. ನೋಡಿ,
never paid the fees of your childrens. ಸ್ಕೂಲ್ ಮಕ್ಕಳದ್ದು ಇನ್ನೂ ಫೀಸ್ ಕಟ್ಟಕ್ಕಾಗದೆ ಕಷ್ಟಪಡ್ತಾ ಇದ್ದೀರಾ ಈಗ, ಅದಕ್ಕೆ ಅದನ್ನು ಕೊಟ್ಟೆ. ತುಂಬಾ ಕಷ್ಟ ಆಗುತ್ತಲ್ಲ ಸಿಸ್ಟರ್ ಸೇವೆಗೆ ಬಂದ್ಮೇಲೆ. ಬುಕ್ಸ್ ಬ್ಯಾಗ್ಸ್ ಎಲ್ಲ ತಗೊಂಡ್ರ ಮಕ್ಕಳಿಗೆ? ಎಷ್ಟು ಕಟ್ಬೇಕು ಇನ್ನ ಫೀಸ್? ಇನ್ನೊಂದು ಸ್ವಲ್ಪ ಕಟ್ಟಬೇಕಲ್ಲ. ಖಂಡಿತವಾಗ್ಲೂ ನಾನು ಪಾಸ್ಟರ್ ಮೇಕ್ ಮಾಡ್ತೇನೆ ನಿಮ್ಮ ವಿಷಯದಲ್ಲಿ, ಸರಿ? जाके जाके आ गया, जाके जाके मेरा माँ का क्या बोलता है, सिचुएशन चेंज करो. ये आपका मन में है सो दुख, आपका माँ के लिए आज भी इधर आया, राइट? और एक तुमको बहुत बड़ा डाउट क्या करते हो, तुम्हारा साथ पढ़े ना, तुम्हारे साथ पढ़े उन्होंने सभी अच्छा हो गए. मेरा लाइफ कहीं को ऐसा ಯೇಸುಗೆ ಮುಸ್ಲಿಮು ಬೇಕಾಗಿಲ್ಲ, ಹಿಂದೂನು ಬೇಕಾಗಿಲ್ಲ, ಕ್ರಿಶ್ಚಿಯನ್ ಬೇಕಾಗಿಲ್ಲ. ಯೇಸುಗೆ ನೀನ್ ಪುಟ್ಟು ಹೃದಯ ಬೇಕು. ಜೀಸಸ್ ಲವ್ಸ್ ಎವ್ರಿವನ್ ಸರ್. ಯೇಸು ಎಲ್ಲರನ್ನೂ ಪ್ರೀತಿಸುವಂತವನಾಗಿದ್ದಾನೆ. आप भी एक है, मैं भी एक है, आपका खून भी एक ही है, मेरा भी एक है. ऊपर वाला हमको बहुत प्यार करता है, वही यीशु मसीह है. रात में बहुत डर होता है तुमको, कम डर नहीं, बहुत. तुम्हारा साथ एक आदमी रहना है रात में, तुम उल्टी तो नहीं रहेगा. करेक्ट सिस्टर? हाँ, आपका सिस्टर देख रहा है, मैं ये पास्टर को ऊपर चपाती दे या ये ऐसा बेटा इधर देखा ऐसा करता है, इसके अंदर क्या है बता नहीं. समझ में आता है दीदी? जाओ घर को, तुम्हारा माँ की सिचुएशन पूरा चेंज होएगा. तुम्हारा रिश्तेदार तुम्हारा साथ नहीं है कोई भी, तुम ओंटी, तुम भी, तुम्हारा माँ और तुम्हारा फैमिली ओंटी भाग रहा है, कोई भी पीछे सपोर्ट नहीं कर रहा है. एक शादी को गए तो भी कोई तुमको क्या बोलता है, रेस्पेक्ट नहीं देता. हाँ सर. एक 2 महीने के पहले एक शादी को गया तुम फैमिली के साथ, तुम्हारा रिश्तेदार का शादी, उसमें तुमको तुम्हारा माँ को पूरा नीचे देखा, पूरा ऐसा. तुम खाना खाने से तो ऐसा देखा ना? हाँ सर. हाँ? अम्मी अम्मी गए थे. गए थे, हाँ, गए. अम्मी आके तुमको बोला कोई भी मुझे इज्जत नहीं दे दिया, तुमको दुख हो के तुम भी रोआ. हाँ सर. क्या तुम्हारा नाम? साजिदा. साजिदा. Where is my phone? तो एक दिन भी आपका घर में पैसे का ಏನೈತೆ ಕೊರತೆ ಆಗಲ್ಲ ನನಗೆ. ಕಮ್ಮಿ உங்களுக்கு தமிழ் தெரியுமா? தமிழ்காரா? அப்படியா தங்கச்சி, என்னடா முதல்ல நீ சொல்லக்கூடாதடா, நம்ம ஊர் பக்கம் தான். இப்ப நான் 500 ரூபாய் தரேன் உனக்கு, வச்சுக்கோ. அண்ணன் கொடுத்தான்னு வச்சுக்கோ. யாரோ பாஸ்டர் அவங்களெல்லாம் நீ அண்ணன் கொடுத்தான். இனிமே உங்க வீட்டுல 1 ரூபாய் குறையா இருக்காது. உன்னுடைய தேவையெல்லாம் ஆண்டவர் சந்திப்பார். சென்னை எங்க, இது எங்க கேளுங்க. அவ்வளவு தூரத்துல இருந்து வந்தீங்க உக்காரிய, ஆண்டவர் உன்னையும் பாக்குறாரு. ஆமென். ஐயா எல்லி ஐயா வாங்க ஐயா. இது உங்களுக்கு கண்ணுக்கு சின்னதா இருக்கலாம், ஆனா இதை ஆண்டவர் பயங்கரமா ஆசீர்வதிப்பார். சரியா? இப்ப இயேசு உன் இடத்துல ஒண்ணு கேட்கிறாரு, உனக்கு என்ன வேணும், நீ என்ன கேட்பாரு? ಎಂಗ ಫ್ಯಾಮಿಲಿ ಬಂಗಾರ ಕೊಡಿ ಸರ್. ಅವಾಗ್ಲಿಂದನೂ ಯೇಸು ಮಾತಾಡಿದ್ದು ಅಮ್ಮನ ಬಗ್ಗೆ, ಫ್ಯಾಮಿಲಿ ಬಗ್ಗೆ. ಅವಳು ಕೇಳ್ತಾ ಇರೋದು ಅಷ್ಟೇ, ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು. இனிமே உங்க ஃபேமிலி ரொம்ப நல்லா இருக்கும் மக்களே. நீங்க சென்னை போனா எதனா ஒரு சர்ச்சின் போ, சும்மா அடிக்கடி போய் உள்ள வா. ஆண்டவர் எல்லாமே மாத்துவார். பயமே படாது. இயேசு கிட்ட வரப்போ என்ன சொல்லிடுவானுங்களோ, நம்மள கொலை பண்ணிடுவானுங்களோ, நம்ம வேற புர்கா போட்டிருக்கிறோம், எவனா பார்த்துருவானோ, இதெல்லாம் கண்டுக்காது. வீட்லயே இயேசுவே என் உள்ளத்துல வாங்க, என் குடும்பத்தை ஆண்டவர் மாத்துவார். எல்லாரும் சரி ತಂಗಿಗ ಒಂದು ಪ್ರೇಯರ್ ಮಾಡೋಣ. 2 ಕೈ ಎತ್ತಿರಿ ಮೇಲೆ. ನಾವೆಲ್ಲ ಸೇರಿ ಪ್ರೇಯರ್ ಮಾಡೋಣ. ಎಲ್ಲ ಸೇರಿ இந்த பிள்ளைக்காக ஜெபிப்போம். ஏஞ்சுக்கமா ಸೌಂದರ್ಯ ತಂಗಿ ಉತ್ತರ. ಇಡೀ ಊರಲ್ಲಿರೋನ್ಗೆ ಪ್ರಸಂಗ ಮಾಡ್ಬಿಡ್ಬೋದು, ಇವ್ರಿಗೆ ಮಾಡೋದು ತುಂಬಾ ಕಷ್ಟ. ಆದ್ರೆ ಯೇಸು ಇವ್ರ ಜೊತೆಗಿದ್ದೂನು ಪ್ರೀತಿಸ್ತಾನೆ ನೋಡ್ರಿ. ಆಮೇಲೆ
ಬೇರೆ ಪಾಸ್ಟರ್ ಎಲ್ಲ ಬಂದ್ರೆ ಕಾಸು ಕಿತ್ಕೊಂಡು ಹೋಗ್ತಾರೆ, ಈ ಪಾಸ್ಟರ್ ಯಾಕೆ ಕೊಡ್ತಾರೆ ಅಂತ ಇಲ್ಲಿ ಅನೇಕರಿಗೆ ಡೌಟ್ ಅಲ್ವಾ. ನಮ್ಮ ಹತ್ರ ಜಾಸ್ತಿ ಇಲ್ಲ, ಯಾಕೆ ಯೇಸು ಇಂಥವ್ರು ಕೊಡಕ್ ಹೇಳ್ತಾ ಇದಾರೆ ಗೊತ್ತಾ? ನನ್ನ ಹೆಸರಲ್ಲಿ ಒಬ್ಬ ಕೊಟ್ರೆ ನನಗೆ ಸಾಲ ಕೊಟ್ಟಿದ್ದಾಗೆ ಯೇಸು ನನಗೆ ಎಲ್ಲವನ್ನ ಕೊಡ್ತಾನೆ. ಆಮೇಲೆ ಜೋಗಂ ಪಂಡ ವೇಂಡವಾ ಹೇಳೋ, ಎಷ್ಟು ಮುಗ್ದು ಮನ್ಸು ನೋಡ್ರಿ. ಬೇರೆಯವ್ರಾಗಿದ್ರೆ ಮಾಡಬೇಡಿ ಅಂದಿರೋರು ಅಲ್ಲ ಬಸಮ್ಮ. ನನಗೇನಾದ್ರೂ ಗೌರವ ಕೊಡ್ತೀರಾ ಇವತ್ತು? ಶಾಲೆಗಿಲ್ ಹಾಕ್ತೀರಾ? ಆನರ್ ಹಿಂಗಿದ್ಯಾ? ಸಾಯಂಕಾಲ ಇದೆ, ಅದೆಲ್ಲ ನನಗೆ ಮಾಡ್ಬೇಡ್ರಿ. ಇವ್ರಿಗೆ, ಆ ಪಾಸ್ಟರ್ಗೆ, ನಮ್ ಲಾಯರ್ಗೆ, 3 ಜನಕ್ಕೆ ಮಾಡ್ಬಿಡಿ. ಅಲ್ಲೇ ಲೂಯ ಅಲ್ಲೇ ಮಗ நம்மளுக்கு எப்பமா உள்ளதா ஒண்ணு தெரிஞ்சுக்கலாம். ಯೇಸು ಜಾತಿ ಮತಗಳೇ ಮಾತಾಡ. ಯೇಸುವಿನಲ್ಲಿ ಜಾತಿ ಮತ, ನೀನ್ ಕುಂಕುಮ ಇಟ್ಟಿದ್ಯಾ, ನೀನ್ ಕಪ್ಪು ಬಟ್ಟೆ ಹಾಕಿದ್ಯಾ, ನೀನ್ ಇದೆಲ್ಲ ನೋಡಲ್ಲ. ಬಾಯ್ಲಿ ಮಗಳೇ, ಬಾರ ಇಲ್ಲಿ, ಇಲ್ಲಿ ನಿಂತ್ಕೋ, ಅಲ್ಲಿ ನಿಂತ್ಕೋ, ತಿರುಗ್ರಿ. ಇವರು ಕ್ರಿಶ್ಚಿಯನ್, ಇವರು ಮುಸ್ಲಿಂ, ಇವರು ಹಿಂದೂ. ಯಾರ ಕಣ್ಣಿಗೆ? ನಮ್ ಕಣ್ಣಿಗೆ. ಯೇಸುವಿನ ಕಣ್ಣಿಗೆ ಯೇಸುವಿನ ಮಗಳು, ಯೇಸುವಿನ ಮಗಳು, ಯೇಸುವಿನ ಮಗಳು. ಮೂರಲ್ಲೂ ವ್ಯತ್ಯಾಸ ಇಲ್ಲ ಯೇಸು ಹತ್ರ. ಯಾಕೆ ಇದನ್ನ ಮುಚ್ಚಿಸ ಕೇಳದೆ ಗೊತ್ತಾ? ಇದಕ್ಕೇನೆ ಸಾಯಂಕಾಲ ಎಲ್ಲಾರ್ಗು ಕೊಡೋಣ, ಇವಾಗ ನಮ್ಮಲ್ಲಿ ಇರೋ ಕೊಟ್ಬಿಡೋಣ. ಏನ್ ಬ್ರದರ್? ಸೂಪರ್. ಅವನು ಅಲ್ಲೂ ಹೊಡೆಯೋನ್ ಇಲ್ಲೂ ಗೋಡ್ ಬಂದ್ಬಿಟ್ಟವನು. ಯಪ್ಪ, ಇಲ್ಲಿ ಕಾಸು ಸಿಕ್ಕಲ್ವಲ್ಲ ಇಂಥ ಕಡೆ ಅಂತ. ಏನ್ ಮಗಳೇ, ನಾವೇ ಮಾಡ್ಕೊಡೋದು. ಯೇಸು ಇಲ್ಲಿರಲ್ಲ, ಇಲ್ಲಿ ಹೋಗ್ಬಿಡ್ತಾನ. ಆಮೇಲೆ ಅರ್ಥ ಆಗತ್ತಾ ನಿಮ್ಗೆ? 3 ಜನರ ಜೊತೆಗೂ ಯೇಸು ಇದ್ದಾನೆ. ನಿಮ್ ಕ್ಯಾ ತುಮಾರ ಏನಾ ಉಂಗ ಪೇರು? ಸಾಜಿದಾ. ನಿಮ್ಮ ಹೆಸರು? ವಿನೋದಿ. ನಿಮ್ಮ ಹೆಸರು? ಇವರು ತುಂಬಾ ಪ್ರಾರ್ಥನೆ ಮಾಡ್ತಾರೆ. ಇವ್ರಿಗೆ ಪ್ರಾರ್ಥನೆನೇ ಗೊತ್ತಿಲ್ಲ, ಇವ್ರಿಗೆ ಪ್ರಾರ್ಥನೆ ಅಂದ್ರೇನೆ ಗೊತ್ತಿಲ್ಲ. ಆದ್ರೂ ಯೇಸು ಈ 3 ಜನ ಒಂದೇ ತರ ಪ್ರೀತಿಸ್ತಾರೆ. ಇವಾಗ ನಾವೆಲ್ಲ ಸೇರಿ ಸಾಜಿದನ್ಗಾಗಿ ಪ್ರಾರ್ಥನೆ ಮಾಡೋಣ ಅಜ್ಜೆ. 2 கை எத்திரி மேல. ஆண்டவரே, நம்முடைய மகளுக்காக ஜெபிக்கிறேன், மகள் சாஜிதாக்காக. எத்தனை போராட்டம் ஆண்டவரே வாழ்க்கையில. எவ்வளோ இடத்துக்கு போனாலும் ஒரு அற்புதம் நடக்குது என்று சொல்லி கலங்கி வந்திருக்கிற மகள், இந்த மகளுக்கு மனம் இறங்குவீராக, ரட்சிப்பை தருவீராக. இயேசுவின் நாமத்துல மகளை ஆசீர்வதிக்கிறேன். எல்லா பயங்கள் நீங்கட்டும், எல்லா திகழ்கள் நீங்கட்டும், மனக்கவலைகள். ஜீசஸ், ஒரு ரட்சிப்பு உண்டாகட்டும். என்ன ஆகுது உங்களுக்கு? எப்படி இருக்கு? வரதுக்கு முன்னாடி இருந்த உடம்புக்கு இப்போதைக்கு எவ்வளவு வித்தியாசம்? ஆமா, ஏதோ ஒரு சமாதானம் நம்மளை தொடுதல்லையா? அதுதான் ಯೇಸು. ಕರ್ತವ್ಯನ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೇನೆ ನಾನು ಸ್ವಲ್ಪ ಬೇಗನೆ ಹೋಗೋದಿಕ್ಕೆ ಇಷ್ಟಪಡ್ತೀನಿ. ಅಲ್ಲೆಲ್ಲೂಯ್ಯ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಿಮ್ ಜೀವನ ಉದ್ಧಾರ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಹೇಳಿ, ನಿಮ್ ಜೀವನ ಉದ್ಧಾರ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ನಿಮ್ ಜೀವನ ಉದ್ಧಾರ ಆಗುತ್ತೆ. 2 ಕೈ ಮೇಲೆ ಹೇಳ್ರಿ, ಚೆನ್ನಾಗಿ ನನ್ನ ಜೀವನ ಚೆನ್ನಾಗಿರುತ್ತೆ. ಆದ್ರೂ ಈ ಅಣ್ಣನಿಗೊಂದು ವಿಷಯ, ಎಲ್ಲಾರ ಹತ್ರ ನನ್ನ ಹತ್ರನೂ ಮಾತಾಡ್ಬಿಡಿ ಯೇಸುವೆ ಅಲ್ವಾ ಸರ್? ಇದ್ದಾಗ ಅಲ್ಲಿ ಸದೈತಾರೆ, ನನ್ನ ಜೊತೆಗೂ ಯೇಸು ಏನಾದ್ರು ಮಾತಾಡ್ತಾರೆ. ನಿಮ್ಮಿಬ್ರು ಎಲ್ಲರೂ ಬೇಡ ಅಂತ ತಳ್ಳಿದ್ದಾರೆ ಸರ್. ಹೇಗಾಗ್ಬಿಟ್ಟಿದೆ ಅಂದ್ರೆ ಲೈಫೇ ಬೇಡ ಅನ್ನೋ ತರ ಆಗ್ಬಿಟ್ಟಿದೆ. ಇಬ್ರು ನಿಮ್ಮನ್ನು ಮೋಸ ಮಾಡಿದುಂಟು. ನಿಮ್ ಫ್ರೆಂಡ್ಸ್ ದುಡ್ಡಿನ ವಿಷಯ, ಅವ್ರ ವಿಷಯ ನಿಮ್ಗೆ ಇವಾಗ ತಲೆ ಮೇಲೆ ಬಿದ್ದಿದೆ. ಏನ್ ಮಾಡಿದ್ರು ಮೇಲೆ ಎದಳಕ್ಕಾಗ್ತಾ ಇದೆ. ನೀವಂದ್ರೆ ತುಂಬಾ ಪ್ರಾಣ ಹುಡುಗಿ. ನಿಮ್ಮೆಲ್ಲಾ ಕಷ್ಟದಲ್ಲೇ ಅಮ್ಮನೇ ನಿಂತಿರೋದಿನ್, ಯಾರು ನಿಂತಿಲ್ಲ. ಆದ್ರೆ ಯೇಸು ಇವತ್ತೊಂದು ವಿಷಯವನ್ನ ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾನೆ. ಮನೆಗೆ ಹಿಂತಿರ್ಗೋದಾದ್ಮೇಲೆ ನಿಮ್ಮನ್ನು ಹುಡುಕಿ 2 ವಿಷಯ ಬರುತ್ತೆ. ಒಂದು ಕಡೆ ಬಿಸ್ನೆಸ್ ಬರುತ್ತೆ, ಇನ್ನೊಂದು ಕಡೆ ಸಾಲದ ಬಾಧೆಗಳು ಬರುತ್ತೆ. ಇದೆರಡೇ ನಿಮ್ ತಲೆ ಬಾರಿಸ್ತಾರೆ. ಹಿಂಗೆ ಅಂದ್ರೆ ಒಂದು 50 kg ಮೂಟೆ ತಲೆ ಮೇಲೆ ಇಟ್ಟಂಗೆ ಇರುತ್ತೆ.
ಈಗ ಪ್ರೇಯರ್ ಮಾಡೋದ್ಮೇಲೆ ಎಲ್ಲ ಬಿಡುಗಡೆ ಆಗುತ್ತೆ. ದಯವಿಟ್ಟು ಕಣ್ಣು Jesus. ಬಿಡು ಶರೀರ ಬೇಗ ಶತ್ರುವೆ. ಸಮಯ ಮುಗೀತು. 3 ಇಂಚಸ್ಗಳ ಶರೀರ ಬಿಡಬೇಕು. 1 2 3. ಮೈ ಮೈ ಭಾರ ಅನ್ಸಲ್ಲ ಸರ್. ಫ್ರೀ ಆಯ್ತಾ? ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಇಲ್ಲೂ ನಾನು ಅದ್ಭುತ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಎಷ್ಟು ಜನ ವಾಕ್ಯ ಕೇಳಕ್ಕೆ ರೆಡಿ ಇದ್ದೀರಾ? ಎಷ್ಟು ಟೈಮ್ ಎಷ್ಟು ಬೋದು ಗೊತ್ತಾಗಲ್ಲ. ಯೇಸು ಒಬ್ಬ ಸೇವಕನ ಜೊತೆಗೆ ಇಲ್ಲ ಅಂದ್ರೆ ಅರ್ಧ ಗಂಟೆಲೆ ನಿಮ್ ಕಣ್ಣೆಲ್ಲ ಹೆಂಗಿರುತ್ತೆ ಗೊತ್ತಾ? ಹೌದು. ಎಷ್ಟು ಗಂಟೆಗೆ ಮುಗಿಸ್ಲಿ ಪಾಸ್ರಯ್ಯ? ನೀವ್ ಹೇಳ್ಬೇಕೀಗ. ಜೀವನ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವು ಬಾಯಿ ತೆಗೆದು ಇದನ್ನ ಯಾವಾಗ್ಲೂ ಹೇಳ್ತಾ ಇರ್ರಿ. ನಾನು ತುಂಬಾ ಚೆನ್ನಾಗಿರುತ್ತೆ, ನನ್ ಮನೆ ಚೆನ್ನಾಗಿರುತ್ತೆ, ನನ್ ಮನೆ ಫ್ಯಾಮಿಲಿ ಹಿಂಗ್ ಹೇಳ್ತಾನೇ ಇದ್ರೆ ಯೇಸು ಅದನ್ನ ಅದ್ಭುತ ಮಾಡೇ ಮಾಡ್ತಾನೆ. ಆಮೇಲೆ ಅಯ್ಯೋ ನನ್ ಜೀವನ ಹಾಳಾಯ್ತು ಅಂತ ಇದ್ರೆ ಹಂಗೆ ಇರ್ತೀರ ಸಾಯ ಗಂಟ. ಅದಕ್ಕೆ ಯೇಸು ತುಂಬಾ ಅದ್ಭುತವಾಗಿ ಹೇಳಿದ್ರು, ನನ್ ಬಾಯಲ್ಲಿ ಜೀವವೂ ಇದೆ, ಮರಣನೂ ಇದೆ ಅಂತ ಹೇಳಿ. ಆಮೇಲೆ ಅಲ್ಲೇ ಮುಖ ನೋಡ್ರಿ ಅಂದೆ. ಅಯ್ಯೇ ನೋಡಿದ್ರ ಸರ್? ನೋಡಿ ಸಾಕಾಗ್ಬಿಡೈತೆ. ಒಂದು ಕಡೆ ನಿಲ್ತದ ಇದು ಈ ಬಾಡಿ, ಊರೇ ತಿರುಗ್ತದೆ. ಅದಕ್ಕೆ ಆ ಕಾಲಕ್ಕೆ ಗಾಯ ಆಗೈತೆ. ಒಂದು ಕಡೆ ಇರೋ ಕಾಲ್ ಸರಿ ಹೋಗುತ್ತೆ. ಏನಣ್ಣ ಯೋಚನೆ ಮಾಡ್ತಾನೆ, ಈ ಪಾಸ್ಟರ್ ಎಲ್ಲಿಂದ ಹಿಡ್ಕೊಂಡ್ ಬಂದಿರುತ್ತೆ. ಹಲ್ಲೆಲೂಯಾ. ಒಂದೇ ಒಂದು ವಾಕ್ಯ ಕೊಡ್ತೀನಿ, ಸರಿನಾ? ನಮ್ಮಮ್ಮನಿಗೆ ಏನಾದ್ರು ಕಳ್ಸೋಣ ಅಂತ. ಅನೇಕರಿಗೆ ಯವನಸ್ಥರ ಕಷ್ಟ ಗೊತ್ತಿಲ್ಲ. ನಾವ್ ಅನ್ಕೋತೀವಿ ಯವನಸ್ಥರು ದಾಡಿ ಬಿಟ್ಬಿಟ್ಟವನ, ಕೂದಲು ಬಿಟ್ಬಿಟ್ಟವನ, ಹಿಂಗ. ಯವನಸ್ಥರಿಗೂ ಮನಸ್ಸಿದೆ, ಯವನಸ್ಥರಿಗೂ ನೋವಿದೆ. ನನ್ನನ್ನ ಯಾರಾದ್ರೂ ಒಬ್ರು ಎತ್ತಕ್ ಬರ್ತಾರ ಅಂತ ಪಾಪ ಯವನಸ್ಥರು ಕಾಯ್ತಾ ಇರ್ತಾರೆ. ಒಂದು ವಾರಕ್ಕೆ ಮುಂಚೆ ತಟ್ಟೆಯಲ್ಲಿ ಊಟ ಇಟ್ಟಾಗ ತಿನ್ನಕ್ಕೆ ಮನ್ಸು ಬರಲಿಲ್ಲ. ಹಂಗೆ ತಳ್ಬಿಟ್ಟು ಸೀದಾ ಎದ್ದು ಹೋಗ್ಬಿಟ್ಟ. ಯಾಕೆ ಎದ್ದೋದ ಅಂದ್ರೆ ನಮ್ ಜೀವನ ಏನಪ್ಪ ಹಿಂಗಾಗ್ಬಿಟ್ಟೈತೆ ಅಂತ ಹೇಳಿ. ರೈಟ್ ಸರ್? ಒಂದು ವಾರಕ್ಕೆ ಮುಂಚೆ ಇದೆಲ್ಲ ನೀನ್ ಹೋಗಿದ್ದು ಪರಿಸ್ಥಿತಿ ಪರಿಶುದ್ಧಾತ್ಮನ್ ಮಾತಾಡ. ಇವಾಗ ಮುಂದಕ್ಕೆ ಏನಾಗುತ್ತೆ ಅದನ್ನ ಮಾತಾಡ್ತಾನೆ. ಅದು ನಿನ್ನ ಆಸೆ. ಮಾತಾಡ್ಲಾ ಬೇಡವಾ? ಒಂದು ಅಂಗಡಿ, ಸರಿನಾ? ಒಂದು ಅಂಗಡಿ ಒಳಗಡೆ ಈ ತರ ಎಲೆಕ್ಟ್ರಿಕ್ ಶಾಪ್ ತರ ಎಲೆಕ್ಟ್ರಿಕ್ ಐಟಮ್ಗಳು, ಪ್ಲಸ್ ಮೈಕು, ಅದು ಇದು ಮ್ಯೂಸಿಕ್, ಏನೇನೋ ಇದೆ. ಈ ಅಂಗಡಿ ಓಪನ್ ಮಾಡುವಂತೆ ಯೇಸು ತುಂಬಾ ಬೇಗನೆ ನಿನ್ ಮುಖಾಂತರ ಮಾಡ್ತಾನೆ. ಇಲ್ಲಿ ಕೇಳಿಸ್ಕೊ, ಇದು ನಿನ್ನ ಆಸೆ. ಇದು ನಿನಗೆ ತುಂಬಾ ಏನಂದ್ರೆ ಮ್ಯೂಸಿಕ್ ಐಟಮ್ ಎಲ್ಲ ಸೇಲ್ ಮಾಡ್ಬೇಕು ಎಲ್ಲಾರ್ಗು ಅಂತ ಆಸೆ. ರೈಟಾ ಸರ್? ಆದ್ರೆ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ದುಡ್ಡಿಲ್ವಲ್ಲ ಏಮ್ರ ತಮ್ಮಡು ಲೇದಾ? ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮ್ಗೆ ತಂದೆ ತಾಯಿ ಹತ್ರ ದುಡ್ಡಿಲ್ಲ ಅಂದ್ರೂ, ಆದ್ರೆ ನಮ್ಮನ್ನ ಕರೆದಾತನ ಒಬ್ಬನಿದ್ದಾನೆ, ಆತನ ನಂಬಿಗಸ್ತನಾಗಿದ್ದಾನೆ, ಆತನ ಕೊಡ್ತಾನೆ ನಮ್ಗೆ. ಇದೆಲ್ಲ ಯೇಸು ಕೊಡ್ತಾರೆ ಸರ್. ಇದೆಲ್ಲ ಕೊಟ್ರೆ ಯಾರನ್ನ ಕರಿಬೇಕು ಓಪನ್ ಮಾಡಕ್ಕೆ? ಇದನ್ನ ಅಂಗಡಿನ ಓಪನ್ ಮಾಡಕ್ಕೆ ಯಾರು ಕರೀತೀಯ? ಇದು ಮುಖ್ಯ. ನಿಮ್ ತಂದೆ ತಾಯಿನ ಮುಂದೆ ನಿಲ್ಸಿ, ಅದೆಲ್ಲದಕ್ಕಿಂತ ಮೇಲಾಗಿ ಒಬ್ರು ಪಾಸ್ಟರ್ನ ಕರೆಸಿ ಓಪನ್ ಮಾಡಿ ನೋಡಿ, ಕರ್ತನ ಅದ್ಭುತ ಮಾಡೇ ಮಾಡ್ತಾರೆ. God bless you. ಸರಿ, ಆ ಅಂಗಡಿ ಹೆಸರು ನಾನು ಹೇಳೋದನ್ನ ಇಡ್ತೀಯಾ? ಯಾಕಂದ್ರೆ ಬೆಳಗ್ಗೆ ಎದ್ದಿ ಈಚೆ ಕಾರಲ್ಲಿ ಬಂದು ಕೂತಿದ್ದರಿಗೆ ಒಂದ್ ಹೆಸರು ನೋಡಿದೆ, ಎಬಿನೇಸರ್ ಅಂತ ಹೇಳಿ. ಆ ಹೆಸರು ಇಡ್ತೀಯಾ? ಎಬಿನೇಸರ್ ಮ್ಯೂಸಿಕ್ ಶಾಪ್ ಅಂತ. ಸೂಪರ್. ಆದ್ರೆ ಬೇಜಾರು ಮಾಡ್ಕೋಬೇಡ, ನಿನ್ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ಯೇಸುಗೆ ಇಷ್ಟ ಇಲ್ದಿರೋದಕ್ಕೆಲ್ಲ ಕೈ ಇಡಬೇಡ. ಯಾವ್ದು ಅಂತ ಹೇಳ್ಬಲ್ಲೆ ನಾನು, ಅದು ಆದ್ರೆ ಎಲ್ಲಾರ ಮುಂದೆ ಬೇಡ. ಇವತ್ತೆಲ್ಲ ಬಿಟ್ಬಿಡು.
ಓಕೆ, ಕಣ್ಮುಚ್ಚಿ. ಮಾತಾಡ್ಬಿಟ್ಟು ಹೋದ್ರೇನೆ ನನಗೂ ಆಶೀರ್ವಾದ, ನಿಮ್ಗೂ ಆಶೀರ್ವಾದ. ಆಮೇಲೆ ಹಲ್ಲೆಲೂಯಾ. ಸರ್, ನಿಮ್ ಮನೇಲಿ ನಮ್ಗೆ ಜಾಗ ಕೊಟ್ರಿ, ಚಪಾತಿ ಕೊಟ್ರಿ, ರೈಸ್ ಕೊಟ್ರಿ, ಇವಾಗೆಲ್ಲ ಹೊಟ್ಟೆ ಉರಿಲಿ ಅಂತ ಹೇಳ್ತಾ ಇದ್ದೀನಿ. ಪ್ಲಸ್ ನೀರ್ ಬಾಟ್ಲು ಕೊಟ್ರಿ, ಬರ್ಬೇಕಾದ ಕಾರಲ್ಲೆಲ್ಲ ಕರ್ಕೊಂಡ್ ಬಂದ್ರಿ, ಎಲ್ಲ ಒಳ್ಳೇದು. ಆದ್ರೆ ಒಂದು ವಿಷಯ ಹೇಳ್ತೀನಿ, ನಿಮ್ಮ ಆಸೆನ ಹೇಳ್ಬಿಡ್ತೀನಿ ಫಸ್ಟ್, ಸರಿನಾ? ಇವಾಗ ಇದೆಯಲ್ಲ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಅಲ್ಲಿ ತುಂಬಾ ದಿವಸ ನೀವು ಇರಲ್ಲ. ಎಲ್ಲರಿಗೂ ಇವಾಗ ಹೆಂಗ್ ಗೊತ್ತಾ, ನಾನು ಕಟ್ಟಿದ್ದು ಮನೆ, ಕಷ್ಟಪಟ್ಟಿದ್ ಕಟ್ಟಿ ಮನೆ, ಅಲ್ಲಿ ನಾನು ಇರಲ್ಲ ಸರ್. ಆ ಮನೆ ನಿಮ್ ಮಕ್ಕಳಿಗೆ ಗಿಫ್ಟ್ ಆಗಿ ಕೊಟ್ಟುಬಿಟ್ಟು, ಆಯ್ತಾ, ಬರ್ದಿಟ್ಕೊಡ್ರಿ 30-40 3 BHK ರೂಮ್ ಸೂಪರ್ ಮನೆನ ಇನ್ನೊಂದು 2 ವರ್ಷದೊಳಗೆ ಆ ಏರಿಯಾ ಬಿಟ್ಟು ಬೇರೆ ಏರಿಯಾದಲ್ಲಿ ಕಟ್ಟುವಂತೆ ಏರ್ಸೋ ಮಾಡ್ತಾರೆ ಸರ್. ಇದು ನಿಮ್ಮ ಆಸೆ. ಈ ಮನೆ ನನ್ನ ಮಕ್ಕಳು ಕೊಟ್ಬಿಡ್ಬೇಕು. ಕೆಳಗಡೆ ಯಾರಾದ್ರೂ ಇರ್ಲಿ, ಮೇಲ್ಗಡೆ ಯಾರು ಬೇಕಾದ್ರೂ ಇಟ್ಕೊಳ್ಳಿ. ನಾನು ನನ್ನ ವೈಫು ಬೇರೆ ಕಡೆ ಹೋಗಿ ಒಂದು ಒಳ್ಳೆ ಮನೆ ಇರಬೇಕು ಅನ್ನೋದು ಆಸೆ. ಯಾವಾಗ ನೆರವೇರುತ್ತೆ ಬಾ ಸರ್? 2027 28 ಸ್ಟಾರ್ಟ್ ಆಗುವಾಗ ಇದು ನೆರವೇರುತ್ತೆ. ಆಮೇಲೆ God is going to do that. ಅವರು ಲಾಯರ್, ಅವರು ಪಾಸ್ಟರ್ ಅಣ್ಣ, ಒಂದು ಚೂರುನು ಅಹಂಕಾರನೇ ಇಲ್ಲ, ಮುಗ್ದು ಮನ್ಸು. ನಾನು ಕಾರಲ್ಲಿ ಕೂರುವಾಗ ನಾನು ನೋಡೋದು ಮಾತು ಕೇಳಬೇಕು. ಒಂದು ವಯರ್ ಇತ್ತು ಅಲ್ಲಿ, ಅದನ್ನ ತಗೊಳ್ಳಿ ಪಾಸ್ಟರ್ ಮದುವೆ ಅಂದರು. ಅಂದ್ರೆ ಥ್ಯಾಂಕ್ ಯು ಸರ್ ಅಂತ. ಇವತ್ತು ಅನೇಕರಿಗೆ ಕೊಡೋ ಸ್ವಭಾವ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಭಾನುವಾರ ಹೊತ್ತು ನೀವು ಚರ್ಚ್ಗೆ ಬಂದ್ರೆ ಕೈಯಲ್ಲಿ ತಗೊಂಡ್ಬನ್ನಿ. 10 ರೂಪಾಯಿ 20 ರೂಪಾಯಿ ಬೇಡ, ಏಸು ಕೊಡುವಾಗ ಒಳ್ಳೇದನ್ನ ಬಿತ್ತು ನೋಡ್ರಿ, ಬರ್ದಿಟ್ಕೊಡ್ರಿ. ನಿಮ್ ಮನೆ ಏಸು ಆಶೀರ್ವದಿಸೇ ಒದಿಸ್ತಾನೆ. ಇವತ್ತು ನಾನ್ ಚೆನ್ನಾಗಿರೋದಕ್ಕೆ ಕಾರಣ ಕೊಡೋದಕ್ಕೆ ಕಲ್ತಿರೋದ್ರಿಂದ. ಸೇವಕರುಗಳಿಗೆ ಕೊಡ್ರಿ, ಪಾಸ್ಟರ್ಗಳಿಗೆ ಬಿತ್ರಿ. ಯಾಕೆ ಇದನ್ನ ಕಟ್ಟಿಸ್ದೆ ಗೊತ್ತಾ? ಇದಕ್ಕೇನೆ. ಇದೆಲ್ಲ ನಾನು ಓಪನ್ ಆಗಿ ಮಾತಾಡೋದಕ್ಕಾಗಲ್ಲ ನನ್ನ ಮನೆ ವಿಷಯನ. ನಿಮ್ ಸಭೆಗೆ ಬರುವಾಗ ಭಾನುವಾರ ಚೆನ್ನಾಗಿ ಬಿತ್ರಿ, ಚೆನ್ನಾಗಿ ಕೊಡ್ರಿ ಸಭೆಗೆ, ಬರ್ದಿಟ್ಕೊಡ್ರಿ. ನಿಮ್ ಮನೆ ಬಾಕ್ಲಿಗೆ ಏಸು ತಟ್ಟಿ ಆಶೀರ್ವದಿಸ್ತಾನೆ. ಆಮೇಲೆ ಥ್ಯಾಂಕ್ ಯು ಲಾಯರ್, ನಮ್ಮನ್ನು ಕೇರ್ ತಗೊಂಡಿದ್ದಕ್ಕಾಗಿ. ಸರ್, ಆ ಮನೆ ಕಟ್ಟುವಾಗ ನನ್ನನ್ನು ಕರಿಬೇಡಿ, ಅವ್ರನ್ನೇ ಕರ್ಸಿ ಟೇಪ್ ಕಟ್ ಮಾಡಿ, ಸರಿನಾ? ಅವ್ರ ಜೊತೆ ಅವರೆಲ್ಲ ಇರ್ತಾರೆ, ಆಯ್ತಾ? ನಾವು ಬರ್ತೀವಿ, ಕೂತ್ಕೊಳ್ಳಿ. 3 ಗಂಟೆ ಇಸ್ತಾರೋ, ತಿನ್ಕೊಂಡ್ ಪೈಪ್ ಅನ್ಕೊಂಡು ಸಾಯಂಕಾಲ 6 ಗಂಟೆಗೆ ರಾಲ ಬಾಗುಂದ ತೆಲುಗು. ನೀವು ನೋಡಿದ್ರೆ ಕಲ್ಗಿಲ್ದ ಜೋಬಲ್ಲಿ ಇಟ್ಟಿದ್ದೀರಾ? ಇಲ್ಲ. ಸ್ತೋತ್ರ. ಯಾರಾದ್ರೂ ತೆಗೀರಿ ಯೋವನ ಬರೆದ ಸುವಾರ್ತೆ 14ನೇ ಅಧ್ಯಾಯ. ಸಮಯ ಕಡಿಮೆ ಇದೆ, ಒಂದು ವಾಕ್ಯ ಮಾತ್ರ ಹೇಳಿ ನಾನು ಹೋಗ್ತೇನೆ, ಸರಿನಾ? 14ನೇ ಅಧ್ಯಾಯ ಎಲ್ಲಿ ಮಿಶ್ರಮ ತೆಗಿ. 14 ತೆಗ್ದಾ? 14ನೇ ವಾಕ್ಯ ಇದೆಯಾ ನೋಡು. 14 ಇದೆಯಾ? 14 ಇದೆಯಾ? ಹಾ. ಸಾಕು, ನಿನ್ ಬಾಯಿಗೆ ಸಕ್ಕರೆ ಹಾಕ. ಬಾಯಿ ತೆಗ್ದೇಳ್ರಿ 14 ಅಂತ. ಈ ಕಡೆ ಇರೋರು ಮಾತ್ರ ಒಂದ್ ಜೋರಾಗಿ ಹೇಳ್ರಿ 14. ನಿಮ್ ಯಜಮಾನ್ರ ನೆನ್ಸ್ಕೊಂಡ್ ಹೇಳ್ರಿ 14 ಅಂತ. ಯಾರು ನೆನ್ಸ್ಕೊಳ್ಳೋದೇ ಅಲ್ವಾ? ಈ ಕಡೆ ಇರೋರು ಹೇಳ್ರಿ 14 ಅಂತ. ಎಲ್ಲರೂ ಸೇರಿ 2 ಕೈ ಮೇಲೆ ಹೇಳ್ರಿ 14 ಅಂತ. ಸ್ವಲ್ಪ ಹಿಂಗ ಆಡ್ಸ್ ಹೇಳ್ರಿ 14 ಅಂತ. ಸ್ವಲ್ಪ ಹಂಗೆ ಎದ್ದು ನಿಂತ್ಕೊಂಡು ಹೇಳ್ರಿ 14 ಅಂತ. ಹಂಗೆ ಕೂತ್ಕೊಂಡು ಹೇಳ್ರಿ 14 ಅಂತ. ಇವಾಗ ನಿದ್ದೆ ಬರುತ್ತಾ ನಿಮ್ಗೆ? ನಾನು ಬಾರಿ ಹುಷಾರು, 15 ವರ್ಷ ಸೇವೆ ಮಾಡಿದ್ದೀನಿ, ಕಡಿಮೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನ? ಎಷ್ಟು? ಅಯ್ಯೋ ಯೇಸುವೆ, ಯಾರೆಲ್ಲ ಚೆನ್ನಾಗಿ ಬಾಯಿ ತೆಗೆದು ವಾಕ್ಯ ಹೇಳ್ತಾರೋ ಮಧ್ಯಾಹ್ನ ಊಟ ಮಾಡಿದ್ರೆ ಅವ್ರಿಗೆ ಜೀರ್ಣ ಆಗಲಿ, ಇಲ್ಲ ಅಂದ್ರೆ ಹೊಟ್ಟೆ ನೋವು ಬರ್ಲಿ. ಇವಾಗ ಹೇಳ್ರಿ 14 ಅಂತ.
ಎಂತ ಬಾರಿ ಹುಷಾರವ್ರು ನೋಡಿ ಬಸಮ್ಮ ಇವರು. ಹೊಟ್ಟೆ ನೋವುಗೋಸ್ಕರ ಎಷ್ಟು ಜೋರಾಗಿ ಇನ್ಮೇಲೆ ಹಿಂಗೆ ಪ್ರಸಂಗ ನಿಮ್ಗೆ. ಅಲ್ಲೆಲ್ಲೂಯ್ಯ. ಒಟ್ಟಲ್ಲಿ ನಿಮ್ ಹೃದಯಕ್ಕೆ ಏನು ಹೋಗ್ಬೇಕು? ವಾಕ್ಯ ಹೋಗ್ಬೇಕು. ಆಮೇಲೆ ಇದಿದೆ ನೋಡಿ, ಇದು ಆಸ್ತಿ ಕೊಡೋದು ಇದಿದೆ ನೋಡಿ, ಇದೊಂದೇ ನಮ್ ಜೀವನನ ಬಲಪಡಿಸೋದು. ಆಮೇಲೆ ಇದೊಂದೇ ನಮ್ ಜೀವನನ ಮೇಲ್ ತರೋದು. ಆಮೇಲೆ ಬೆಳಗ್ಗೆ ಎದ್ದಾಗ ಇದನ್ನ ತೆಗೀರಿ. ಏನ್ ತೆಗೀರಿ? ಮಲಗುವಾಗ ಇದನ್ನ ತೆಗೆದು ಓದ್ಬಿಟ್ಟು ಮಲಗ್ ನೋಡ್ರಿ. ನಿಮ್ ಮನೆ ಬಾಗ್ಲು ಯಾವ ಮಾಟ ಮಂತ್ರ ನಿಮ್ಮನ್ ತಗಲಲ್ಲ. ಹಲ್ಲೆಲೂಯ. ಬಾಯಿ ತೆಗ್ದು ಹೇಳ್ರಿ 7 ರೂಪಾಯಿ. ಚೆನ್ನಾಗಿ ಹೇಳ್ರಿ 7 ರೂಪಾಯಿ, 3 ರೂಪಾಯಿ. ಭಯ ಪಡಲ್ಲ. ಏನು ಒಮ್ಮೆ ಹೇಳ್ಬಿಡೋದು 2 ರೂಪಾಯಿ, 3 ರೂಪಾಯಿ, 2 ರೂಪಾಯಿ. ಇವತ್ತು ಅನೇಕರಿಗೆ ಈ 7 ರೂಪಾಯಿ 3 ರೂಪಾಯಿಗೆ ತುಂಬಾ ಭಯ ಸರ್. ಚರ್ಚಿಗೆ ಬರೋರ್ಗೂ ಭಯ, ಚರ್ಚಲ್ಲಿ ಇರೋರ್ಗೂ ಭಯ, ಬೈಬಲ್ ಎತ್ಕೊಂಡು ತಿರುಗೋನ್ಗೂ ಭಯ, ಬಾಯಿ ತೆಗೆದು ಹಲ್ಲೆಲೂಯ ಅಂತ ಹಾಡೋನ್ಗೂ ಭಯ. ಇದು ಏನು? ಒಂದೇ ಒಂದು ನಿಂಬೆಹಣ್ಣು 3 ರೂಪಾಯಿ, ಒಂದೇ ಒಂದು ಮೊಟ್ಟೆ. ಇವಾಗ ಗೊತ್ತಾಯ್ತು. ಹಲೋ ಬಸರ್, ಹೇಳೋದು ಮಾತ್ರ ಏಸು. ತಮ್ಮ ಅಲ್ಲೊಂದು ಸೇರ್ ಹಾಕ. ಮನೆ ಮುಂದೆ ನಿಂಬೆಹಣ್ಣು ನೋಡಿದ್ ಬಿಟ್ರೆ ನೀರ್ ಬೇರೆ ಚೆಲ್ಲೋದು. ಅದ್ರ ಇನ್ನ ಒಂದು ಕೆಟ್ಟ ಸತಿ 3 ಸತಿ ಹೋಗಿರೋದು ಯಾರು? ನಾವುಗಳೇ. ಏಸು ನಮ್ಮ ಸಂಗಡ ಇದ್ರೆ 7 ರೂಪಾಯಿ ಅಲ್ಲ, 3 ರೂಪಾಯಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಂತ ಮಾಟ ಮಂತ್ರನೂ ನಮ್ಮನ್ನ ತಗಲಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅಯ್ಯೋ, ಪಕ್ಕದಲ್ಲಿರೋರ್ ಕೈ ಕೊಟ್ಟೇಳ್ರಿ, ಭಯನೇ ಪಡಬೇಡ. ಕೊಡ ಅಜ್ಜಿ, ಕೊಡು ತಾಯಿ. ಏನ್ ಪಡಬೇಡ? ಭಯ ಪಡಬೇಡ. ಏನ್ ಪಡಬೇಡ? ಭಯ ಪಡಬೇಡ. ಎಷ್ಟಕ್ಕೆ? 7 ರೂಪಾಯಿ 3 ರೂಪಾಯಿ. ನಮ್ಮ ಜೊತೆಗೆ ಸರ್ವಶಕ್ತನಾದ ಯೇಸು ಇದ್ದಾನೆ. ಆಮೇಲೆ ಈ ಯೇಸುನ ಇವತ್ತವರೆಗೂ ಯಾರು ಜಯಿಸಕ್ಕಾಗಲ್ಲ, ಮುಂದಕ್ಕೂ ಯಾರು ಜಯಿಸಕ್ಕಾಗಲ್ಲ. ಆತ ನಮ್ಮೊಳಗಡೆ ಇದ್ದಾನೆ. ಆಮೇಲೆ ಲೋಕದಲ್ಲಿ ಇರೋನಿಕಿನ್ನ ನಮ್ಮೊಳಗಡೆ ಇರುವ ಆತನು ಅಯ್ಯ, ಚೆನ್ನಾಗಿ ಹೇಳ್ರಿ, ದೊಡ್ಡವನು. ಸರ್, ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತಾ? ಹಿಂಗಿದ್ರೆ ನಮಗೂ ಪ್ರಸಂಗ ಮಾಡಕ್ ಇಷ್ಟ. ಹಂಗ ಮನೆಗೆ ಹೋದ್ರು ಹಿಂಗೆ ಇರ್ತೀರ, ಮುಖ ಗಂಡನ್ ನೋಡಿದ್ರು ಹಿಂಗೆ ಇರ್ತೀರ. ಅದರಲ್ಲಿ ಪಾಸ್ಟರ್ಗಳನ್ನ ನೋಡುವಾಗ ಅಟ್ಲೀಸ್ಟ್ ಇಲ್ಲಾದ್ರೂ ಬಂದು ಸ್ವಲ್ಪ ನಗರಿ. ಆಮೇಲೆ ಹಲ್ಲೆಲೂಯ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಐತೆ ನಾನು ಹೇಳ್ತಾ ಇರೋದು? ಹೊರಗಡೆ ಹೋದಾದ್ಮೇಲೆ ಯಾವ್ದಕ್ಕೂ ಭಯ ಪಡಬೇಡ್ರಿ. ಬೆಕ್ಕ ಅಡ್ಡ ಹೋಗ್ಬಿಟ್ರೆ ಗಾಡಿ ನಿಲ್ಸ್ಬಿಡೋದು. ಆ ಬೆಕ್ಕಿಗೆ ಏನಾದ್ರು ಬಾಯಿ ತಂದ್ರೆ ನಿಮ್ಮನ್ನ ನೋಡಿ ಯಾಕೆ ಹೋಗ್ದಿರೋದು ಗೊತ್ತಾ? ನಿನ್ ಜೊತೆಗೆ ನನ್ನ ಸೃಷ್ಟಿ ಮಾಡ್ದವ್ ನಿಧಾನಲ್ಲ, ಯಾಕಯ್ಯ ಎದುರ್ತ್ಯ ಅಂದಿರೋದದು. ಹಲ್ಲೆಲೂಯ. ರಾತ್ರಿ ನಾಯಿ ನಾವ್ ಮಲಗಿದ್ ಮನೆ ತವ ನಾಯಿ ಕಿರ್ಸ್ತಾನೆ ಇತ್ತು. ಅದಕ್ಕೆ ಪಾಪ ಯೇಸುನ್ ಸ್ತೋತ್ರ ಮಾಡ್ತಾ ಇದ್ದೆ. ನಾವು ಅದ್ರ ಜೊತೆಗೆ ಸ್ತೋತ್ರ ಅಂತ. ಬೇರೆ ಕಡೆ ಎಲ್ಲ ನಾಯಿ ಕಿಚ್ಬಿಟ್ರೆ ಅಯ್ಯೋ ನಮ್ಮ ಮನೆ ಮುಂದೆ ದೆವ್ವ ಬಂದು. ದೆವ್ವ ಮನೆ ಮುಂದೆ ಇಲ್ಲ, ದೆವ್ವ ನಿನ್ ಜೊತೆಗೆ ಐತೆ. ಯಾವ ದೆವ್ವಕ್ಕೂ ಎದುರು ಬೇಡ್ರಿ, ಯಾವ ಮಾಟ ಮಂತ್ರಕ್ಕೂ ಎದುರು ಬೇಡ್ರಿ. ಯಾರಾದ್ರೂ ನಿಮ್ಮನ್ನ ನೋಡಿ ಕೈ ಮುರಿತಾರ ನೋಡಿದೀರಾ? ಮನೆ ಪಕ್ಕದಲ್ಲಿರೋರು ಸೀತಕ್ಕ, ರಾಧಕ್ಕ, ಗೌರಕ್ಕ, ಆಮೇಲೆ ನಿಮ್ ಕಡೆ ಯಾವಕ್ಕ? ನೀಲಮ್ಮ, ಮಾರಮ್ಮ, ಸೋರಮ್ಮ, ಗೋರಮ್ಮ, ಡೂರಮ್ಮ. ನೀನು ಬಾಗ ಪಂಥ ಪೋತಾರ. ನೀನೇನ್ ಮಾಡ್ಬೇಕು ಗೊತ್ತಾ? ಅಂತ ಪಂಥ ಪೋತಾರ ಅನ್ನೋರ್ಗೆ ಏನ್ಬೇಕು? ನಗಬೇಕು ಅವ್ರನ್ನ ನೋಡಿ. ಯಾವುದು ಲೇದು ನಾಕು ಗುಂಡಾರು ಏಸು ಉಂಡಾರು. ಹಲ್ಲೆಲೂಯಾ. ಪಕ್ಕದ ಮನೆಯವ್ರು ಏನಾದ್ರು ಅನ್ಲಿ, ನಿಮ್ ಮಕ್ಕಳ ಬಗ್ಗೆ, ನಿಮ್ ಕುಟುಂಬದ ಬಗ್ಗೆ ಯಾರು ಏನಾದ್ರು ಅನ್ಲಿ, ಯಾವುದು ನಿಮ್ಮನ್ನ ತಗಲಲ್ಲ. ಏಸು ನಮ್ಮ ಸಂಗಡ ಇರೋದು ನಮ್ಮನ್ನು ಉದ್ಧಾರ ಮಾಡೋದಕ್ಕೆ. ಆಮೇಲೆ ಹಾಳಾದವ್ರನ್ನು ಎತ್ತು ಆತ ನಮ್ಮ ಸಂಗಡ ಇದ್ದಾನೆ. ಆಮೇಲೆ ಯಾಕೆ ಈ ಪ್ರಸಂಗ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ 3 ವಿಧವಾದ ಜನ ಕೂತಿದ್ದಾರೆ. ಒಂದು ರಕ್ಷಣೆ ಹೊಂದಿರೋರು, ಇನ್ನೊಂದು ರಕ್ಷಣೆ ಹೊಂದಿಲ್ದಿರೋರು, ಇನ್ನೊಂದು ಇವಾಗ ಯೇಸುನ್ ಕಂಡ್ಕೊಂಡಿದೆ. ಎಲ್ಲರಿಗೂ ಅರ್ಥ ಆಗ್ಬೇಕಲ್ಲ, ಅದಕ್ಕೇನೆ ಈ ಪ್ರಸಂಗ. ಇಲ್ಲ ಅಂದಿದ್ರೆ ಬೇರೆ ಪ್ರಸಂಗ ಮಾಡ್ತಿದ್ದೆ. 14 ಮಗಳು ಓದ್ತಾಳೆ, ಕೇಳಿಸ್ಕೊಡ್ರಿ. ಓದ್ ಮಗಳೇ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ
ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಆಮೇನ್. ಯಾರು ಬೇಡಬೇಕು? ನಾವು. ಯಾರ ಹೆಸರಲ್ಲಿ? ಚೆನ್ನಾಗಿ ಹೇಳ್ರಿ, ಯಾರ ಹೆಸರಲ್ಲಿ? ಏನ ಬೇಡಬೇಕು? ಏನಾದರೂ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಏನಾದ್ರೂ ಬೇಡ. ಚೆನ್ನಾಗಿ ಹೇಳ್ರಿ, ಏನಾದ್ರೂ ಬೇಡ. ಯಾರ ಹೆಸರಲ್ಲಿ ಬೇಡ? ತಲೆ ಮೇಲೆ ಕೈ ಇಟ್ಟು ಹೇಳ್ರಿ, ಯೇಸುವಿನ ಹೆಸರಲ್ಲಿ. ಸ್ವಲ್ಪ ತಲೆ ಮೇಲೆ ವಾಡದೆ ಹೇಳ್ರಿ, ಯೇಸುವಿನ ಹೆಸರಲ್ಲಿ. ಪಕ್ಕದಲ್ಲಿರೋರ್ನ ವಾಡದೆ ಹೇಳ್ರಿ, ಯೇಸುವಿನ ಹೆಸರಲ್ಲಿ. ಕೊಟ್ಟು ಕೊಡ್ಬೇಕು ಸಿಕ್ಕಿದಾಗ. ಆದ್ರೂ ನಿನ್ ಕಟಿಂಗ್ ವಿಚಿತ್ರವಾಗೈತೆ ಕಣ. ನಮ್ಮ ಊರ್ ಕಡೆ ಏನಾದ್ರು ಇದ್ದಿದ್ರೆ ನಿನ್ ತಲೆ ಇಟ್ಕೊಂಡು ಬ್ರಷ್ ಹೊಡೆದ್ ಬಿಟ್ಟಿರೋ ಅಲ್ವನ? ಯಾರ ಹೆಸರಲ್ಲಿ ಬೇಡಬೇಕು? ಯಾರು ಬೇಡಬೇಕು? ನಮ್ಮ ಹೊಟ್ಟೆಗೆ ನಾವೇ ತಿನ್ಕೋಬೇಕು. ಇನ್ನೊಬ್ರ ಹೊಟ್ಟೆಗೆ ತಿನ್ನಕ್ಕಾಗತ್ತಾ? ಫಸ್ಟ್ ನಮ್ಮ ಹೊಟ್ಟೆಗೆ ನಾವು ತಿನ್ಬೇಕು. ಅವಾಗ ಫಸ್ಟ್ ನಮಗೋಸ್ಕರ ನಾವು ಬೇಡಬೇಕು, ನಮ್ ಕುಟುಂಬಕ್ಕೋಸ್ಕರ ಬೇಡಬೇಕು, ನಮ್ ಗಂಡನ್ಗೋಸ್ಕರ ಬೇಡಬೇಕು, ನನ್ನ ಹೆಂಡತಿಗೋಸ್ಕರ ಬೇಡಬೇಕು, ನನ್ನ ಮಕ್ಕಳಿಗೋಸ್ಕರ ಬೇಡಬೇಕು. ಯಾರ ಹತ್ರ ಬೇಡಬೇಕು? ಯೇಸುವಿನ ಬಳಿಯಲ್ಲಿ. ಯಾರ ಹತ್ರ? ಯೇಸುವಿನ ಕಿವಿ ಇಂದಿಗೂ ಮಂದವಾಗಿಲ್ಲ. ನಮ್ ಪ್ರಾರ್ಥನೆಗೆ, ನಮ್ಮ ಬೇಡುವಿಕೆಗೆ ಯೇಸು ಕಿವಿ ಕೊಟ್ಟು ಕೇಳ್ತಾ ಇದ್ದಾನೆ. ಬೆಳಿಗ್ಗೆ 3 ಗಂಟೆಗೆ ಎದ್ದ ಕೇಳು, 1 ಗಂಟೆಗೆ ಎದ್ದ ಕೇಳು, ಮಧ್ಯಾಹ್ನ 1 ಗಂಟೆಗ ಕೇಳು. ನಿನ್ ಮನೆ ಚಿಕ್ಕ ಗುಡಿಸಲು ಮನೆನ ಕೇಳು, ದೊಡ್ಡ ಮನೆನ ಕೇಳು, ಬಾಡಿಗೆ ಮನೆನ ಕೇಳು, ಸ್ವಂತ ಮನೆನ, ಎಲ್ಲಿಂದ ಬೇಕಾದ್ರೂ ನೀನು ಯೇಸುವಿನ ಬಳಿಯಲ್ಲಿ ಕೇಳು. ಯೇಸು ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಆಮೇಲೆ ನಮ್ದು ಚಿಕ್ಕ ಮನೆ ಪಾಸ್ಟರ್, ಗುಡ್ಸ್ಲು ಮನೆಯಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಿದ್ರೆ ಯೇಸು ಕೇಳ್ತಾಯಿ. ಹಂಗೆಲ್ಲ ಅನ್ಕೋಬೇಡ, ಹಂಗೆಲ್ಲ ಅನ್ಕೊಳ್ಳೇಬೇಡ. ಅಯ್ಯೋ ನಾವು ಚಿಕ್ಕ ಪಾಸ್ಟ್ರು, ನಾವು ದೊಡ್ಡ ಪಾಸ್ಟ್ರು, ಇದೆಲ್ಲ ಯೇಸುವಿನ ಬಳಿಲಿಲ್ಲ. ಯಾರೇ ಬೇಡಿಕೊಂಡ್ರು ಅವನಿಗೆ ಉಚಿತವಾಗಿ ಎಲ್ಲವೂ ಸಿಕ್ಕುತ್ತೆ. ಆಮೇಲೆ ಏಮಮ್ಮ, ನನ್ನನ್ನು ನೋಡಮ್ಮ, ಅಲ್ಲಿ ಪಾಡ್ಗ ಅವ್ನು ಚೆನ್ನಾಗಿ ಮೇಲೆ ಇರ್ಲಿ. ನಾಳೆ ಅವನೇ ಪ್ರಸಂಗ ಮಾಡ್ತಾನೆ, ಅವನೇ ಕೀಬೋರ್ಡ್ ಪ್ಲೇ ಮಾಡ್ತಾನೆ, ಅವನೇ ಸೇವೆ ಮಾಡ್ತಾನೆ. ಬಿಟ್ಬಿಡು ಅವನ್ನ. ಅಲ್ಲೇಲೂಯ. ಅಲ್ಲಿ ಹೋದ್ರು ಹಿಡ್ಕೋತೀಯ, ರೋಡ್ಗೆ ಹೋದ್ರು ಹಿಡ್ಕೋತೀಯ. ಅಲ್ಲಿಗೆ ಹೋದಾಗ ಬಿಟ್ಬಿಡ್ಬೇಕು. ಇರ್ಲಿ ಬಿಡಮ್ಮ, ವಯಸ್ತಾನೆ ಇದೆ, ದೆವ್ವ ಇಲ್ವಲ್ಲ. ಇವಾಗ ತಾನೇ ಹೇಳ್ತಾ ಇದೀನಿ, ಭಯ ಪಡ್ಬೇಡ ಅಂತ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡ. ಪಾಸ್ಟರ್ ವಾಕ್ಯ ಕೊಡ್ತಾರೆ, ಈ ಕಿವಿಲ್ ಕೇಳ್ತೀನಿ, ಈ ಕಿವಿಲ್ ಬಿಟ್ಬಿಡ್ತೀನಿ. ಎಷ್ಟನೇ ಅಧ್ಯಾಯ? ಎಷ್ಟನೇ ವಾಕ್ಯ? ಎಷ್ಟು? 14. ಎಷ್ಟೋ ಮಗನ? ಎಷ್ಟೋ ಮಗಳ? ನಾವು ನಡೆಸಿದ ಮೀಟಿಂಗ್ ಸಾರ್ಥಕ ಆಯ್ತು ಬಾಸ್. ಎವಳು ತಂಗಚ್ಚಿ? 14 ಚೊಲ್ಲು. ಮುಗೀತು. ನಾವು ನಡೆಸಿದ ಮೀಟಿಂಗ್ ಸಾರ್ಥಕ ಆಯ್ತು. ಆಮೇಲೆ ಇಂಥವ್ರ ಬಾಯಿಲೆಲ್ಲ ವಾಕ್ಯ ಬಂದ್ಬಿಟ್ರೆ ಅದೇ ನಿಜವಾದ ಉಜ್ಜೀವನ. ಆಮೇಲೆ ಹಲ್ಲೆಲೂಯ. ಎಷ್ಟನೇ ಅಧ್ಯಾಯ? 14. ಯಾರ ಹತ್ರ ಬೇಡ್ಕೊಳ್ರಿ? யார்கிட்ட வேண்டிக் கொள்ளுங்க? ஆண்டவராகிய இயேசு கிறிஸ்து கிட்ட வேண்டிக் கொள்ளுங்க. அவர் அப்பொழுது எல்லாமே தருவார். ஆமென். ಇವರು ಟ್ರಂಪ್ ಹೋಗ್ಬಿಡು. ಪ್ರಸಂಗ ಮಾಡ್ತಾ ಇದ್ದೀನಿ, ಜೀವ ಕೊಟ್ಟಿ ಪಂಚಾಯತ್ ಅದ್ರಲ್ಲಿ ಪಾಸ್ ಹತ್ರ ವಸ್ತಾನು ನೀನು ವಸ್ತೆ ಏನು వచ్చేస్తే ಏನು ಹೋಗಣ. ಯೇಸುವಿನ ವಾಕ್ಯನ ಡಿಸ್ಟರ್ಬ್ ಮಾಡೋದು ನೋಡಿದ್ರೆ ನನಗೆ ಬೇಜಾರಾಗ್ಬಿಡ್ತದೆ. ಅವ್ರು ಊಟನೇ ಕೊಡ್ಬೇಡ್ರಿ, ಲಾಸ್ಟ್ ವರ್ಗೂ ಕೊಡ್ಬೇಡ್ರಿ, ಎಲ್ಲಾರ್ಗು ಕೊಡ್ರಿ. ಆ ಅಪ್ಪನ್ ಲಾಸ್ಟ್ ಕೊಡ್ರಿ. ಏನ್ ಪಾಸ್ಟಮ್ಮ, ಬೇಗ ಈಗ ಕೊಟ್ರೆ ನಿಮ್ಗೆ 50,000 ಫೈನ್ ಆಗ್ತೀನಿ. ಯಾರ ಹತ್ರ ಬೇಡ್ಕೊಳ್ರಿ? ಯಾರ ಹತ್ರ ಬೇಡಬೇಕು? ಯೇಸು ಹತ್ರ. ಯಾರ ಹತ್ರ? ಏನ್ ನಾ ಬೇಡಬೇಕು? ಏನ್ ಬೇಕಾದ್ರೂ ಬೇಡ್ರಿ. ಯೇಸುವೆ ನನ್ಗೆ ಒಳ್ಳೆ ಆರೋಗ್ಯ ಕೊಡು, ಯೇಸು ಕೊಡ್ತಾನೆ. ಯೇಸುವೆ ನನ್ನ ಮನೆ ಚಿಕ್ಕ ಮನೆ ಇದೆ, ದೊಡ್ಡ ಮನೆ ಕೊಡ್ತಾನೆ. ಯೇಸುವೆ ನನ್ನ ಕೆಲಸ ಇಲ್ಲ, ಕೈಯಲ್ಲಿ ವ್ಯಾಪಾರ ಇಲ್ಲ, ಬಿಸ್ನೆಸ್ ಇಲ್ಲ, ನನ್ನ ಜೀವನ ಹಾಳಾಗ್ಬಿಡೈತೆ, ಎಲ್ಲಾರು ನನ್ನ ನೋಡಿ ತಪ್ಪಾಗಿ ಮಾತಾಡ್ ಜೀವನ ಬೆಳೆಸು, ಯೇಸು ಕೊಡ್ತಾನೆ. ಅದ್ಭುತ. ಯೇಸುವೆ ನನ್ನ ಮಕ್ಕಳಿಗೆ ಅಡ್ಮಿಷನ್ ಮಾಡ್ಬೇಕು, ದುಡ್ಡು ಕೊಡು, ಯೇಸು ಕೊಡ್ತಾನೆ. ಯೇಸುವೆ ನನ್ನ ತಂದೆ ತಾಯಿ ಹತ್ರ ಸಾಲ ಮಾಡಿ ಕಷ್ಟ ಪಡ್ತಾ ಇದ್ದಾರೆ, ಯೇಸುವೆ ನಮ್ಮ ಅಮ್ಮ ಅಪ್ಪನಿಗೆ ದುಡ್ಡು ಕೊಡು, ಯೇಸು ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೇನಾದ್ರೂ ಬೇಡ್ಕೊಳ್ರಿ. ಹಂಗ ಅನ್ಬಿಟ್ಟು ಯೇಸುವೆ ನನ್ನ ಮನೆ ಪಕ್ಕದಲ್ಲಿ ಇರೋರು ನನ್ನ ನೋಡಿ ಯಾವಾಗ್ಲೂ ಹೊಟ್ಟೆ ಕಿರ್ಚ್ ಬರ್ತಾರೆ, ಅವ್ರಿಗೆ ಲಕ್ವ ಹೊಡಿಬೇಕು ಯೇಸುವೆ, ಇದೆಲ್ಲ ಕೇಳಲ್ಲ ಯೇಸು. ಇದೆಲ್ಲ ಕೇಳಲ್ಲ.
ಯೇಸುವೆ ನಮ್ಮ ಪಾಸ್ಟರ್ ಯಾವಾಗ್ಲೂ ಭಾನುವಾರ ಚರ್ಚೆಗೆ ಬಾ ಅಂತಾರೆ. ಯೇಸುವಿನ ನಾಮದಲ್ಲಿ ನಮ್ಮ ಪಾಸ್ಟರ್ ಮೇಲ್ಗಡೆ ಹೋಗ್ಬಿಡ್ಲಿ ಬೇಗ, ನೀನು ಹೋಗ್ಬಿಡ್ತೀಯ ಬೇಗ. ಪಾಸ್ಟರ್ನೇ ಆಮೇಲೆ ಬಂದು ನಿನಗೆ ಯೇಸುವಿನ ನಾಮములో ಸ್ತೋತ್ರರು. ಇವತ್ತು ಅನೇಕರು ಏನೇನೋ ಬೇಡ್ತಾರೆ, ನಮ್ ಸಂಬಂಧಿಕರು ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ, ಅವ್ರು ಹಾಳಾಗಿ ಹೋಗ್ಬಿಡ್ಲಿ, ಅವ್ರ ಗಂಡ ಹೋಗ್ಬಿಡ್ಲಿ. ನಿನ್ ಗಂಡ ಹೋಗ್ಬಿಡ್ತಾನೆ. ಬೈಬಲ್ ತುಂಬಾ ಚೆನ್ನಾಗಿ ಹೇಳುತ್ತೆ, ಶತ್ರುಗಳನ್ನ ಅವ್ರಿಗಾಗಿ ನಮಗೆ ಯಾರು ಏನೇ ಮಾಡಿದ್ರು ಪ್ರೀತಿಸ್ರಿ, ಅವ್ರನ್ನ ಗೌರವಿಸ್ರಿ, ಬರ್ದಿಟ್ಕೊಡ್ರಿ. ಅವ್ರಿಗೆ ಬರ್ಬಾಕಿಯಾಗಿರೋದೆಲ್ಲ ನಿಮಗ್ ಬಂದು ಸೇರುವಂತೆ ಯೇಸು ಮಾಡ್ತಾನೆ. ಆಮೇಲೆ ಪಕ್ಕದಲ್ಲಿರೋ ಕೈ ಕೊಟ್ಟೆ ಹೇಳ್ರಿ, ಚೆನ್ನಾಗಿ ಕೈ ಕೊಟ್ಟೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ದಯವಿಟ್ಟು ಬೇಡು. ಇಲ್ಲಿರೋರ್ಗೆಲ್ಲರಿಗೂ ಒಂದು ಕೆಟ್ಟ ಸ್ವಭಾವ ಇದೆ. ಹಿಂದ್ಗಡೆ ಮನೆಯವ್ರ ಹತ್ರ ಹೋಗಿ ಕೇಳೋದು, ಮುಂದ್ಗಡೆ ಮನೆಯವ್ರ ಹತ್ರ ಸಹಾಯ ಕೇಳೋದು, ಸಂಬಂಧಿಕರುಗಳ ಹತ್ರ ಫೋನ್ ಮಾಡಿ ಸಹಾಯ ಕೇಳೋದು, ಫ್ರೆಂಡ್ಸ್ಗಳ ಹತ್ರ ಸಹಾಯ ಕೇಳಕ್ ಹೋಗ್ಬಿಡಿ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ, ಇನ್ ಮುಂದೆ ಯಾವ ಸಂಬಂಧಿಕರ ಹತ್ರನೂ ಕೈ ನೀಡಬೇಡಿ. ಕೊಡ್ತಾನೆ, ಊರಿಗೆ ಹೇಳ್ ತೋರಿಸ್ಬಿಡ್ತಾನೆ, ಹೆಲ್ಪ್ ಮಾಡ್ತಾನೆ, ಎಲ್ಲರಿಗೂ ಹೇಳ್ ತೋರಿಸ್ಬಿಡ್ತಾನೆ. ನಿನ್ಗೆ ಏನೇ ಬೇಕು ಮಗಳ, ಎಂತದ್ದು ಬೇಕು ಅಂದ್ರೆ ಅಪ್ಪ ಒಬ್ಬ ಇದ್ದಾನೆ ಯೇಸು. ಅದಕ್ಕೆ ಆತ ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ನೀವು ನನ್ನ ಬಳಿಗೆ ಏನಾದ್ರೂ ಬೇಡ್ಕೊಡ್ರಿ. ನೀವ್ ಎಲ್ಲಿಂದ ಬೇಡ್ತೀರಾ ಕರ್ತನಿಗೆ ನೋ ಪ್ರಾಬ್ಲಮ್, ಏನೇನ್ ಬೇಡ್ತೀರಾ ನೋ ಪ್ರಾಬ್ಲಮ್. ಆತನ ಗೊತ್ತಿರೋದೆಲ್ಲ ಒಂದೇ, ಕೊಡೋದು ಗೊತ್ತಿಲ್ಲ. ಸಂಬಂಧಿಕರ ಹತ್ರ ಬೇಡ್ಬೇಡ, ಸ್ವಂತದವ್ರ ಹತ್ರ ಬೇಡ್ಬೇಡ, ನಿನ್ ಕಷ್ಟ ಎಲ್ಲಾರ್ಗು ಹೋಗಿ ಹೇಳ್ಕೊಂಡು ತಿರುಗ್ಬೇಡ. ಸ್ವಲ್ಪ ಜನರಿಗೆ ಒಂದು ಕೆಟ್ಟ ಸ್ವಭಾವ, ಎಲ್ಲಾರ್ಗು ಹೇಳೋದು ಅವ್ರ ಕಷ್ಟ ಡಂಗೂರ ಹೊಡ್ಕೊಂಡು. ಇಲ್ಲಿರುವಂತ ಸೇವಕರಿಗೆ ನಮಗೂ ಎಷ್ಟೋ ಕಷ್ಟಗಳಿದೆ, ಇವತ್ತವರೆಗೂ ನಾವು ಯಾರುಗಳ ಹತ್ರನೂ ಹೋಗಿ ಬೇಡಲ್ಲ, ಯಾರ ಹತ್ರನೂ ಹೋಗಿ ಕೇಳಲ್ಲ. ಲ್ಯಾಂಡ್ ತಗೊಳಕ್ ಜಾಗ ಬೇಕು. ಪ್ರತಿ ಭಾನುವಾರ ಇಲ್ಲಿ ಆರಾಧನೆ ಮುಗಿಸಿ ಅವರೆಲ್ಲ ಕಷ್ಟ ಪಡೋದು ಎಷ್ಟೋ ಇದೆ. ನಮಗ್ ಗೊತ್ತು ಕರ್ತನ ಒಂದು ಅದ್ಭುತ ಮಾಡ್ತಾನೆ ಅಂತ ಹೇಳಿ. ನಾವು ಹೊರಗಡೆ ಲ್ಯಾಂಡ್ ತೆಗಿಬೇಕು, ಅಲ್ಲಿಗೆ ನಾನು ಏನಾದ್ರು ಸಹಾಯ ಮಾಡ್ಬೇಕನ್ನೋರು ಯಾರಾದ್ರೂ ಇದ್ರೆ ಕೈ ಎತ್ತರಿ, ಧೈರ್ಯ ಇದ್ರೆ ಮುಂದೆ ಬನ್ನಿ. ಕಮ್ ಫ್ರೆಂಡ್, ಬಾರ ಮಗನ, ಬನ್ನಿಲ್ಲ. ಬೇರೆ ಯಾರಾದ್ರೂ ಇದ್ದೀರಾ? ಬನ್ನಿ ಮುಂದೆ, ಮಾಡ್ತೀನಿ. ಅದ್ ನನ್ನ ಕೈಲಿ ಎಷ್ಟಾದ್ರೂ ಪರವಾಗಿಲ್ಲ, 1,00,000, 1,000, 500, ನೋ ಪ್ರಾಬ್ಲಮ್. ಇಷ್ಟು ಮಾಡ್ತೀನಿ ಪಾಸ್ಟರ್ ಅನ್ನೋರು ಮುಂದೆ ಬನ್ರಿ. ಕರ್ತನು ನಿಮ್ಮ ಮನೆಯನ್ನ ಧಾರಾಳವಾಗಿ ಆಶೀರ್ವದಿಸ್ತಾನೆ. ಆಮೇನ್. ಯಾರ ಹೆಸರಲ್ಲಿ ಬೇಡ್ರಿ, ಏನಂತ ಬೇಡ್ರಿ, ಏನ್ ಬೇಕಾದ್ರೂ ಬೇಡ್ರಿ, ವಾಟ್ ಎವರ್ ಯು ವಾಂಟ್, ಏನ್ ಬೇಕಾದ್ರೂ ಬೇಡ್ರಿ, ಕರ್ತನ್ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಕಮ್ಮಂಗ್ಳೆ ಸೂಪರ್. ನಾನು ಚರ್ಚ್ ಒಳಗಡೆ ನಡೀತದೆ ಅಂತ ಅನ್ಕೊಂಡ್ ಬಂದೆ ಮೀಟಿಂಗ್, ತೊಂದ್ರೆ ಇಲ್ಲ. ನೋಡಿ ಮಕ್ಕ ನೋಡಿ ಎಷ್ಟು ಕಳೆ ಬಂದ್ಬಿಡ್ತೀವಿ. ಒಂದು ಅಲಾಮ ಬಂದಾಗ ಇಲ್ಲಿ ಕೂತಿದ್ದ ಹಿಂಗೆ, ಅವ್ರ ವೈಫ್ ಅಲ್ಲಿಂದ ನೋಡ್ಲ ರಾಂಡಿ ಈ ಕಡೆ ರಾಕಡ್ ಏನಂತಾರ ಅಲ್ಲಿ ಹೋಗಿ ನಿಂತ್ಕೊಳಕ್ ಏನಮ್ಮ ಅಂತ ತೆಲುಗಲ್ಲಿ, ಆ ಕಡೆ పోయి ನೀನು ನಿಲ್ಬೇಡಿ, ఊరికే ఇక్కడ కూర్చేసి ఏమో లేదు ఏమో ಬರಲ್ಲ. ಹಲ್ಲೆಲೂಯಾ. ಬರ್ದಿಟ್ಕೊಡ್ರಿ, ಪ್ರತಿ ಒಂದು ಆಶೀರ್ವಾದ ನಿಮ್ಮನ್ನೇ ಹುಡುಕಿ ಬರೋದು, ನಿಮ್ಮ ಮಕ್ಕಳನ್ನೇ ಹುಡುಕಿ ಬರೋದು. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಚಪ್ರ ಎಂತಾಯ್ತಲ್ಲ ಅಂದ್ರೆ ಯಾವಾಗ ಕೊಡ್ತೀಯ? 1 ವಾರ. ಯಾರು ಕೊಡ್ತೀಯ? ನಿನ್ ಮಕ್ಕಕ್ಕೆ ಸಕ್ಕರೆ ಪಾಸ್ಟ್ಗೆಲ್ಲ ಹಾಕೋಣ, ಚರ್ಚಿಗೆ ಅಂತ ಹೇಳೋ. ಆಮೇಲೆ ಪಾಸ್ಟರ್ ಕೊಟ್ಟೆ ಅಂತ ಊರಿಗೆ ಹೇಳ್ಕೊಂಡ್ಬಂದ. ಆಯಪ್ಪನ್ ಏನು ಬೇಡ, ಒಂದ್ ಜೊತೆ ಬಟ್ಟೆ ಇದ್ರೆ ಬದುಕಕ್ ರೆಡಿ ನಾವೆಲ್ಲ. ಏನ್ ಸರ್, ಒಂದು ಜೊತೆ ಬಟ್ಟೆ ಇದ್ರೆ ಸಾಕು ನಮ್ಗೆ. 3 ಹೊತ್ತು ಊಟ ಬೇಡವೇ ಬೇಡ, ನೀ ಕುಡ್ಕೊಂಡೇ ಬದುಕ್ ಬಿಡ್ತೀವಿ ನಾವು. ಆಮೇಲೆ ನೀನ್ ಕೊಡ್ತಾ ಇರೋದು ಯಾರಿಗೆ? ಚರ್ಚಿಗೆ. ಚರ್ಚ್ ನಿನಗೆ ಕೊಟ್ಟೇ ಕೊಡುತ್ತೆ. ಏನ್ ಕೊಡುತ್ತೆ? ಅದ್ಭುತ ಮಾಡೇ ಮಾಡಿ. ಬೈಬಲ್ ತುಂಬಾ ಚೆನ್ನಾಗಿ ಹೇಳುತ್ತೆ, ನನ್ನ ಸಭೆಗೆ ಬಿತ್ತುವನ್ನ ನಾನು ಆಶೀರ್ವದಿಸ್ತೇನೆ ಹೇಳ್ತಾ ಇದ್ದೀನಿ. ಅದೆಲ್ಲ ಇಲ್ಲಿ ಬಂದ್ಬಿಟ್ಟು ನನಗೆ ಎಷ್ಟು ಯೇಸು ಹೇಳ್ತಾರೆ ಇರೋದೆಲ್ಲ ಕೊಟ್ಟು ಬಿಡು ಅಂತ ಕೊಟ್ಟು ಬಿಡ್ತೀಯಾ? ಆಗಲ್ಲ. ನನ್ನ ಕೈಲಿ ಇಷ್ಟ ಆಗುತ್ತೆ, ಇಷ್ಟೊಳಗಡೆ ಕೊಡ್ತೀನಿ ಪಾಸ್ಟರ್ ಅಷ್ಟೇ ಹೇಳ್ಬಿಟ್ಟು ಹೋಗಿ ಕೂತ್ಕೊಳ್ರಿ, ಊಟ ರೆಡಿ ಆಗುತ್ತೆ. ತಪ್ಪಂಡಿ ರಾಂಡಿ ಅಲ್ಲ, ಎಲ್ಲೈತೆ ಇನ್ಫ್ಲೂಯೆನ್ಸ್ ಅಂತ. ನೀನು ಒಂದೇ ಅಲ್ಲ, ಬೇರೆ ಹೇಳಪ್ಪ. ಅಯ್ಯೋ ಇವಾಗ ಕೊಟ್ರೇನೆ ಟಪ್ ಅಂತ ಈ ಕತೆ ಎಲ್ಲ ಬೇಡ, ಲಾಸ್ಟ್ ಕೇಳ್ತೀನಿ ಬಿಡು ನೀನು. ಹೇಳಪ್ಪ ಅಷ್ಟೇ, ಮುಗಿದೋಯ್ತು ಇಷ್ಟೇ. ಒಂದು ವಿಧವೆನ ಯೇಸು ನೋಡ್ದ, ವಿಧವೆ ಹತ್ರ ಇದ್ದಿದ್ದು 2 ನಾಣ್ಯ ಯೇಸುಗ್ ಹಾಕದ, ಟಕ್ಕಂತ ಯೇಸು ಇನ್ಕಂಡು ಅವಳ ಮೇಲೆ ಬಿತ್ತು. ಅವಳಿಗೆ ಜೀವನ ಪೂರ್ತಿ ಅದ್ಭುತ ನಡೀತು. ಆಮೇಲೆ ಎಸಮ್ಮ 10,000 ಯಾರು ಕೊಡ್ತೀರಾ? ಚರ್ಚ್ ಕಟ್ಟಕ್ಕೆ, ಲ್ಯಾಂಡ್ ತಗೊಳೋದಕ್ಕೆ.
ಅಲ್ಲೇಲೂಯಾ. Hallelujah. ಚಪ್ರ ನೀರಿ 2,000 ಯಾರು ಕೊಡ್ತೀಯಾ? ಚರ್ಚ್ ಕಟ್ಟೋದಕ್ಕೆ. ಆಮೇಲೆ ಚಪ್ಪಂಡಿ ಲಾಯರ್ 25,000 ಕೊಡ್ತೀನಿ, 25,000 ಕೊಡ್ತೀನಿ. ಚಪ್ಪಾಳೆ ತಟ್ರಿ, ತಟ್ಟಲಿ ತಮ್ಮ. ಬ್ರದರ್ ಕೊಡ್ತಾ ಇಲ್ಲ, ಚರ್ಚ್ ಯೇಸು ಆಶೀರ್ವದಿಸ್ತಾನೆ. ಇಲ್ಲಿ ಕೊಡ್ರಿ, ಅಲ್ಲಿ 3 BHK ತಗೊಳ್ರಿ. ಚಪ್ಪಂಡಿ ನಿಮ್ಗೆ ಚೆನ್ನಾಗಿ ದಪ್ಪ ಇದೆ ಯಾರು ಕೊಡ್ತೀಯ? ಯಾವಾಗ ಕೊಡ್ತೀಯ? 1 ವೀಕ್. ನೀವು ಸರ್ 1 ಮಂತ್ ಒಳಗಡೆ ಹೇಳಮ್ಮ. ಹೇಳ್ಬಿಟ್ರ ಅವ್ರ ಹೊಟ್ಟೆಗೆ ಅವರೇ ತಿನ್ನೋದು, ನಿಮ್ಮ ಹೊಟ್ಟೆಗೆ ಯಾಕೆ? ಹಾ, ನಾನು ಬಾರಿಗೆ ಬಿಡ್ಬಿಡ್ತೀನ ನಾನು. ಯಾವಾಗ ಕೊಡ್ತೀರಾ? 5,000 ಇಬ್ರು ಸೇರಿಸಿ ಕೊಡ್ತೀರಾ? ಬಿಡೋದೇ ಇಲ್ಲ ಅಂತೀರ. 3 BHK ಬರುತ್ತೆ. ಇವಾಗಿರೋ ಮನೆ ನಿಮ್ಮ ಮಕ್ಳಿಗೆ ಕೊಟ್ಟು ಬಿಡ್ರಿ. ಅಕ್ಕ ಪೋರ ಅಂತ ಎಕ್ಕ ರಾಂಡಿ ನಾಲ್ಕು 3 BHK. ಅಲ್ಲೇಲೂಯಾ. ರಾತ್ರಿ ಮೊಸರು ಹಾಕೊಂಡು ಏನೇನೋ ಮಾಡಿ ತಿಂದು 2 ಸತಿ ವಾಶ್ರೂಮ್ಗೆ ಹೋಗ್ಬಿಟ್ಟೆ. ಫಸ್ಟ್ ಬೈಕೊಂಡೆ. ಅರವಿಂದ್ ಐತೆ ಮನೆಗೆ ಹೋದಾದ್ಮೇಲೆ ಹೇಳಿದ್ವಿ. ಚಪ್ಪಂಡಿ ಅಜ್ಜಿ ನೋಡು, ಯಾರು ಹೇಳ್ತಾವ್ರು ನೋಡ್ದ? ವಯಸ್ಸಾದವ್ರಿಗೆ ಗೊತ್ತು ಸಭೆಗೆ ಕೊಡೋ ಬೆಲೆ. ಕೂತವ್ರು ಯವನಸ್ಥ ಮಕ್ಕಳು, ಇವ್ರು ಬಾಯಿಗೆಲ್ಲ ಸಕ್ಕರೆ ಹಾಕ ಕೂತ್ಕೊಂಡು ನಾನು ಯಾವಾಗ ಕೊಡ್ತೀಯ? 1 ವಾರ ಬಾರಮ್ಮ, ಮುಂದೆ ಬಾ, ಹೇಳು. ಒಂದೊಂದ್ಸತಿ ಯೇಸು ಆಶ್ಚರ್ಯವಾದ ಕಾರ್ಯ ಮಾಡ್ತಾನಲ್ಲ ತಾಯಿ. ಏನ್ ಕೊಡ್ತೀಯ? ಅದೇ ಏನ್ ಕೊಡ್ತೀಯ? ಏನ್ ಜಾಬು? ಓಕೆ. ಹಾಸ್ಪಿಟ್ಲಲ್ಲಿ ಬಿಲ್ಡಿಂಗ್ ಮಾಡ್ಕೊಂಡೇ ಎಷ್ಟೊತ್ತಿ ಹತ್ತೀವಿ ಅಂತಲ್ಲ, ಯಾಕೆ ಹಿಂಗೆ ಆಗ್ತಾ ಇದ್ದೆ ಲೈಫ್? ನಾನು ನಮ್ಮದವರೆಲ್ಲ ಏಮಾರಿಸ್ತಾ ಇದ್ದಾರೆ. ಮೆನಿ ಆರ್ ಚೀಟೆಡ್ ಯು, ರೈಟ್? ಬಟ್ ಗಾಡ್ ವಿಲ್ ಚೇಂಜ್ ಎವ್ರಿಥಿಂಗ್. ಓಕೆ, ಸಭೆಗೆ ಬರೋದನ್ನು ಮಿಸ್ ಮಾಡಬೇಡಿ. ಪ್ರೇ ಫಾರ್ ಯು. ರಾಂಡ್ ಈ ಕಡೆ 1,000 ರೂಪಾಯಿ ಕೊಡೋದಕ್ಕೆ ಮುಂಚೆ ಒಂದು 7 ಲಕ್ಷ ಬೇಜಾರು ಮಾಡಿ ಸುಮ್ಮನೆ ಅಳೋದನ್ನ ನಿಲ್ಲಿಸಿ. ಇನ್ನೂ ಎಷ್ಟು ಅಳ್ತೀಯ? ಬರೀ ಅಳೋದು. ಅವ್ರು ಬೈದು ಅವ್ರು ನೋಡಿ ಚರ್ಚಿಗೆ ಬಂದ್ರು ಆಡೋದು ಯಾವುದು? ಸಂತೋಷಕ್ಕೆ ಕಾರಣ. ನಿಮ್ದು ಊಟನೇ ಕಣ್ಣೀರಾಗ್ಬಿಟ್ಟೈತೆ. ನಿನ್ನ ಊಟನೇ ಕಣ್ಣೀರಾಗ್ಬಿಟ್ಟೈತೆ. ಆದ್ರೆ ಇವತ್ತು ಯೇಸು ಹತ್ರ ಎಲ್ಲ ಬೇಡ. ಬಿಟ್ಟು ಹೋದವರು, ಏಮಾರಿಸಿದವರು, ಸುಳ್ಳು ಹೇಳಿದವರು ಎಲ್ಲರ ಮುಂದೆ ಆಶೀರ್ವದಿಸ್ತಾನೆ. ಎಲ್ಲೋಡೈತೆ? ಎಲ್ಲ ಇಲ್ಲ ಹೇಳಕ್ಕ ಬೇಗ ಬೇಗ ಹೇಳು. Within 3 months you are going to give 5,000 from your abroad. You are from English lady. Tell in Kannada. ಅಯ್ಯೋ, ನೀನು ಅಮೆರಿಕಾದಿಂದ. ತಿಂಗಳೊಳಗೆ 5,000 ಕೊಡ್ತೀನಿ. ಅನ್ಕೊಂಡಿದ್ದೆಲ್ಲ ಯೇಸುವಿನ ನಾಮದಲ್ಲಿ ಆಗಲಿ. ನಮ್ಗೆ 50,000 ಬರಲಿ. ಮೊದಲು ನಮಗೆ ಚರ್ಚ್ ಕಟ್ಟಬೇಕು. ನೀನು ಅನ್ಕೊಂಡಿರೋದೇನು ಅದನ್ನ ಹೇಳು, ನಾವು ಪ್ರಾರ್ಥನೆ ಮಾಡ್ತೀವಿ. ಏನ್ ಪಾಸ್ಟ್ರಮ್ಮ? ಅದಕ್ಕೆ ನಾನು ಪಾಸ್ಟ್ರಮ್ಮ ಇಬ್ರು ಸೇರಿ ಉಪವಾಸ ಮಾಡ್ತೀವಿ. ಹೇಳು, ಏನ್ ಬಿಸ್ನೆಸ್ ಮಾಡಬೇಕು? ಬಟ್ಟೆ ಬಿಸ್ನೆಸ್, ಬ್ಯೂಟಿಷಿಯನ್? 2 ಒಂದು 2 ತಿಂಗಳೊಳಗಡೆ ಆದ್ರೆ ನಾವು ಪ್ರೇಯರ್ ಮಾಡ್ತೀವಿ. 50,000 ಅಲ್ಲ, ನಾನು ಅನ್ಕೊಂಡಿದ್ದಾದ್ರೆ 1 ಲಕ್ಷ ಎಷ್ಟಾಗುತ್ತೆ ಅಷ್ಟು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದೆಯಾ? ನೀನು ಹೃದಯದ ಇಷ್ಟ ಅಂತ ಯೇಸು ನೆರವೇರಿಸ್ತಾರೆ. ಬ್ಯೂಟಿ ಪಾರ್ಲರ್ ಹೆಸರು ಇಡು, ಗ್ರೇಸ್ ಬ್ಯೂಟಿ ಪಾರ್ಲರ್. ಸರಿನಾ? ನಿನ್ನ ಜೊತೆಗೆ ಒಬ್ರು ಅಸಿಸ್ಟೆಂಟ್ ಯೇಸು ಕೊಡ್ತಾನೆ. ನೀನು ಅವರಿಬ್ರು ಸೇರಿ ಅಸಿಸ್ಟೆಂಟ್, ಅವಳಿಗೆ ಸಂಬಳ ಕೊಟ್ಟು ಕೆಲಸ ಮಾಡಿ ಸೂಪರ್ ಆಗಿ. ಎಲ್ಲರೂ ಇವ್ರ ಅಂಗಡಿಗೆ ಹೋಗ್ರಿ ಯೇಸು ಹಂಗನ್ಬಿಟ್ಟು ಭಾನುವಾರ ಹೋಗಿ ಕೂತ್ಕೊಂಡ್ಬಿಟ್ಟಿರೋ. ಹೋಗಿ ಹಾಕಿ. ಹಾಂ, ಹೇಳು ಮಗ, ಇಲ್ಲೇ ನಿಂತ್ಕೋ. ಯಾರಿಗೆ? ಬಾಯ್ಲಿ ಇದನ್ನ ನೋಡಿದ್ರೆ 5,000 ಕೊಡೋ ಥರನ ಐತಿ. ಹಾಂ, ನಾವೇ ಒಂದು ಸ್ವಲ್ಪ ಕೊಡೋ ಥರ ಐತಿ. ಹೆಂಗೆ ಕೊಡ್ತೀಯ ಮಗಳೇ? ಹೌ ಯು ವಿಲ್? ಯಾರು ನಿಮ್ಮ ಅಪ್ಪ ಎಲ್ಲವ್ರೆ? ಅಮ್ಮ ಎಲ್ಲವ್ರೆ? ಚೆನ್ನಾಗಿರೋನ್ಗೆ ಕೊಡಕ್ ಮನ್ಸು ಬರಲ್ಲ. ಇದೇ ನಿಜ, ಇದೇ ನಿಜ. ಅಷ್ಟು ಚರ್ಚ್ ಕಟ್ಟಿದ್ಮೇಲೆ ಇವ್ರನ್ನೆಲ್ಲ ಮುಂದೆ ಕರ್ಸಿ ಶಾಲ್ ಹಾಕಿ ಇವ್ರಿಗೆಲ್ಲ ಸನ್ಮಾನ ಮಾಡಿ. ನಮ್ಮಂತವ್ರಿಗೆ ಬೇಡ, ಇವ್ರಿಗೆ ಸನ್ಮಾನ ನಡೆಸ್ಬೇಕು. ಆಮೇಲೆ ಚೆನ್ನಾಗಿರ್ತೀಯ ಮಗಳ. ಗಾಡ್ ಬ್ಲೆಸ್ ಯು. ಅಂದರೆ ಭಯನೇ ಪಡ್ಬೇಡ, ಎಲ್ಲ ಸರಿ. ಸಾಯಂಕಾಲ ನೀವು ಹೇಳ್ತಾ ಇದ್ದೀನಿ. ಯಾರಿಗೆ? ಯಾವಾಗ ಕೊಡ್ತೀಯ? 1 ತಿಂಗಳು ಒಳಗಡೆ. ಈ ವರ್ಷದಲ್ಲಿ ಲ್ಯಾಂಡ್ ತೆಗಿತೀವಿ, ಬರೋ ವರ್ಷಕ್ಕೆ ಯೇಸುವಿನ ನಾಮದಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಂತೋಷ ಆಯ್ತು. ಆಮೇಲೆ
ಯಾರಿಗೆ? ಇವಾಗ ಒಂದು ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಅಮ್ಮ. ಇವ್ರು 10 ಹೇಳಿದ್ರು, ಇವ್ರು 25 ಹೇಳಿದ್ರು, ಇವ್ರು 1 ಹೇಳಿದ್ರು, ಇವ್ರು 5 1 2 ಹೇಳಿದ್ರು. ಇವಾಗ ಯೇಸು ನಿನ್ನೂ ಒಂದೇ ತರ ಆಶೀರ್ವದಿಸ್ತಾರೆ, ಇವ್ರನ್ನೂ ಒಂದೇ ತರ, ಇವ್ರಿಗೂ ಒಂದೇ ತರ. ಕರ್ತನ ಪಕ್ಷಪಾತ ಇಲ್ಲ, ಸರಿನಾ? ಹೇಳ್ತಾ ಇದ್ದೀನಿ ಯಾರಿಗೆ? ಕಟ್ಟಕ್ಕೆ. ಸೂಪರ್. ಯಾವಾಗ ಹೇಳ್ತಾ ಇದ್ದೀನಿ ಯಾರಿಗೆ? ನಿಮ್ಮ ಸಭೆ ಕಟ್ಟಕ್ಕೆ. ನೋಡಿ ಎಷ್ಟು ಹೆಮ್ಮೆ ನೋಡ್ರಿ, ನಮ್ಮ ಸಭೆ ಕಟ್ಟಕ್ಕೆ. ಸೂಪರ್. ಗಾಡ್ ಬ್ಲೆಸ್ ಯು. ಹೆಂಗೆ? ಯಾವುದು ನಿಮ್ಮಮ್ಮ? ಈ ಕಡೆಗೆ ಬಾ. ಅಯ್ಯಮ್ಮ ಎಷ್ಟು ಕೊಡ್ತೀಯ? ಹೇಳು ಬಾ ಅಜ್ಜಿ. ಏನಂತೆ 2 ವೇಳೆ? ನನಗೆ ಏನಂತ 2 ಲಕ್ಷ ಕೊಡಂಗೆ ಏಸು ಮಾಡ್ಲಿ ಆಮೇಲೆ. ಥ್ಯಾಂಕ್ ಯು ತಾಯಿ. ನೀವು ಅನ್ಕೋತೀರಾ 2,000 ರೂಪಾಯಿ ಕಡಿಮೆ ಅಂತ ಹೇಳಿ. 4 ಮೂಟೆ ಸಿಮೆಂಟ್ ಬರುತ್ತೆ. ಆ 4 ಮೂಟೆ ಸಿಮೆಂಟ್ ಒಂದ್ ದಿವಸ ಪರಲೋಕಕ್ಕೆ ಹೋಗಿ ತಾಯಿಗೆ ಉತ್ತರ ಕೊಟ್ಟೇ ಕೊಡುತ್ತೆ. ಆಮೇಲೆ 1,000ನೋ ಅಂದ್ರು 25 ಇಟ್ಕೆ ಬರುತ್ತೆ. ಆ 25 ಇಟ್ಕೆನು ಒಂದ್ ದಿವಸ ಪರಲೋಕಕ್ಕೆ ಹೋಗಿ ಉತ್ತರ ಕೊಡುತ್ತೆ. ಆಮೇಲೆ ಹೇಳಮ್ಮ, ಇನ್ನೊಂದ್ಸತಿ ಹೇಳ್ತೀಯಾ? ಬಾಯ್ ಹೇಳಮ್ಮ. ಯಾರು ಕೊಡ್ತೇವೆ? ನಿಮ್ ಸಭೆನೆ, ನಮ್ದ? ನೀನೇ ಇಟ್ಕೋ. ಕಟ್ಟುವಾಗ ನೀನೇ ಮುಂದೆ ಹೋಗು, ನಾವೆಲ್ಲ ಹಿಂದೆ ಬರ್ತೀವಿ. ವಾರಕ್ಕೆ ಒಂದ್ಸತಿ ಬ್ಯೂಟಿ ಪಾರ್ಲರ್ಗೆ ಹೋಗು. ಅಂದ್ರೆ ಎಲ್ಲಾರನ್ನು ಕರ್ಸ್ಕೊಂಡ ಆಮೇಲೆ ಹಂಗೆ ಅಲ್ಲೇ ಇಟ್ಕೊಬಿಟ್ಟಿ. ಆಮೇಲೆ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. 3 ವೈಲು ಅಂದ್ರೆ ನಮ್ ಕಡೆ ಅಂದಿದ್ರೆ 3 ಎಕರೆ ಅಂದಂಗಿತ್ತು. ಆಮೇಲೆ ಚಪ್ಪಂಡಿ ಅಕ್ಕ ಯಾರಿಗೆ ಕೊಡ್ತೀಯ? ಯಾವಾಗ ಕೊಡ್ತೀಯ? 1 ತಿಂಗಳು. ಅದೇ ಎಂತ ಇಸ್ತಾರ? ಯಾವ ಟೈಮ್ ಇಸ್ತಾರೋ? ರೇಪ್ ನೇಲ ಅಂದ್ರೆ ಏನಮ್ಮ? ಏಮೋ ನೇಲ, ಏಮೋ ಬಂದಿಲ್ಲ. 1 ಮಂತ್. ನೀವೆಲ್ಲ ಎದ್ದು ಬಂದು ನಿಲ್ಲೋದಕ್ಕೆ ಕಾರಣ ಏನು ಅಮ್ಮ? ನೀನ್ ಹೇಳಿಲ್ಲ ಅಲ್ಲ ಮತ್ತೆ ರಾ ಮುಂದ್ಗಡೆ ನಮ್ಮ ಭಾರಿ ಹುಷಾರು ಬಾಯಿ ಕಡೆ. ನಾನು ಬಿಟ್ಬಿಡ್ತೆ. ಪ್ರೈಸ್ ಲಾಡಮ್ಮ, ಸ್ವಲ್ಪ ದೊಡ್ಡದಾಗಿ ಹೇಳು. ಪ್ರೈಸ್ ಲಾಡ್ ಬೇರೆ ಹೇಳ್ಬಿಟ್ಟಿದ್ಯಾ? ಇನ್ನೊಂದ್ಸತಿ ಹೇಳ್ತಾ ಇದೆಯಾ? ಪ್ರೈಸ್ ಲಾಡಮ್ಮ, ಸ್ವಲ್ಪ ದೊಡ್ಡದಾಗಿ ಹೇಳು. ಇನ್ನೊಂದ್ಸತಿ ಹೇಳ್ತಾ ಸ್ತೋತ್ರ. 2 ಪ್ರೈಸ್ ಲಾಡ್ಗೆ 10,000 ಬಂದು ಇನ್ನೊಂದು 4 ಪ್ರೈಸ್ ಲಾಡ್ ಹೇಳು. ಸೂಪರ್ ಅಮ್ಮ, ಎಷ್ಟು ಸಂತೋಷ ಅಲ್ಲ ಪಾಸ್ಟರ್? ಈ 40 ದಿವಸ ಉಪವಾಸ ಯಾರಿಗಾಗಿದೆಯೋ ಇದು ಸಭೆ ಕಟ್ಟಕ್ಕಾಗಿದೆ. ಸಭೆ ಕಟ್ಟುವಾಗ ಪರಲೋಕನೇ ನಿಮ್ಮನ್ನ ನೋಡಿ ಎಲ್ಲ ಎದ್ದು ನಿಂತ್ಕೊಳ್ಳೋಣ. ನಾನು ಮುಗಿಸಿ ಅಂತ ಮಾತಾಡೋದೆಲ್ಲ ನೀವು ಕೇಳಿದ್ಯಾ? ಆದ್ರೆ ಇವತ್ತು ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿತ್ತು. ಕೊಟ್ಟಂತೆ ಇಂತಾದ ಮಕ್ಕಳು ಕಾಣಿಕೆಯನ್ನು ತೆಗೆದು ತರ್ತಾನೆ. ಲ್ಯಾಂಡ್ ತಗೊಳ್ಳುವಂತೆ ಕೃಪೆ ಮಾಡು, ಸಭೆ ಕಟ್ಟುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಇವರು ಬಿತ್ತುವಾಗ ಇವ್ರ ಮನೆ, ಇವ್ರ ಕುಟುಂಬ ಅಭಿವೃದ್ಧಿ ಆಗಲಿ. ಇವ್ರ ಕೈ ವ್ಯಾಪಾರಗಳು ಯೇಸುವಿನ ನಾಮದಲ್ಲಿ ಹುಡ್ಕೊಂಡು ಬರ್ಲಿ. ಅಂಗಡಿಗಳು ಸಿಕ್ಲಿ, ಒಳ್ಳೆ ಮನೆ ಸಿಕ್ಲಿ. ಯೇಸುವಿನ ನಾಮದಲ್ಲಿ ಸಾಲದ ಬಾಧೆಗಳು ನೀಗ್ಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇವೆ.